ಹಲೋ ಹಲೋ ಹೇಳಿ. ಸರ್ ಪೂರ್ಣ ಸರ್ ನಮಸ್ತೆ. ನನ್ನ ಹೆಸರು ಪೂರ್ಣ ಪ್ರಜ್ಞಾ ಅಂತ. ಹೇಳಿ. ಸರ್ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು. ವಾಯ್ಸ್ ಕೇಳಿಸ್ತಿದ್ಯಾ ಸರ್? ಕೇಳಿಸ್ತಿದೆ, ಹೇಳಿ. ಅದೇ ಸರ್, ಗೋ ರಕ್ಷಣೆ ಮಾಡಿದೀವಿ ಅಂತ ಹೇಳ್ತಿದ್ದೀರಲ್ಲ ಸರ್, ಅದೇ ನಿಮ್ ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀವಿ. ಓಕೆ. ರಕ್ಷಣೆ ಮಾಡಿರೋ ಹಸುಗಳು ಎಲ್ಲಿದೆ ಏನು ಅಂತ ಮಾಹಿತಿ ಇಲ್ವಲ್ಲ ಸರ್? ನಿಮಗೆ ನಮ್ಮ ವಿಡಿಯೋಗಳು ಕೊನೆಗೆ ನೋಡಲ್ವಾ? ನೀವು ಕೊನೆವರೆಗೂ ನೋಡಲ್ವಾ? ಬರೀ ಸ್ಟಾರ್ಟಿಂಗ್ ಒಂದ್ ನಿಮಿಷ ನೋಡ್ಕೊಂಡು ಹೊಂಟೋಗ್ತೀರಾ, ಕೊನೆವರೆಗೂ ನೋಡ್ತೀರಾ? ಸರ್ ಕೊನೆವರೆಗೂ ನೋಡ್ತೀವಿ ಸರ್. ಏನ್ ಮಾಡ್ತೀವಿ ಕೊನೆಗೆ? ಸರ್ ಈಗ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು ಕಂಪ್ಲೀಟ್ಲಿ ನಿಮ್ ವಿಡಿಯೋಗಳು ನೋಡ್ಬಿಟ್ಟೆ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ. ನಾನ್ ಕೇಳ್ತಾ ಇರೋದು, ಓಕೆ ಓಕೆ. ಆ ವಿಡಿಯೋದಲ್ಲಿ ಕೊನೆಗೆ ಏನ್ ಮಾಡಿರ್ತೀವಿ ಸರ್ ಕೊನೆಗೆ ಅದೇ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತೀರಾ ಸರ್? ಅಲ್ಲಿಗೆ ನೋಡಿದೀರಾ? ಯಾವ ವಿಡಿಯೋನು ಹಂಗಿಲ್ವಲ್ಲ. ಯಾವ್ದಾದ್ರು ಆತರ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಬರೀ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬಂದಿದ್ದು ಯಾವ್ದಾದ್ರು ವಿಡಿಯೋ ಇದ್ರೆ ನಂಗೆ ತೋರಿಸಿ. ಕೊನೆ ಗೋಶಾಲೆಯಲ್ಲಿ ಇಳಿಸಿ ನಾವೆಲ್ಲ ನಿಂತ್ಕೊಂಡು ಫೋಟೋ ತೆಗೆದು ವಿಡಿಯೋ ಮಾಡ್ಕೊಂಡೆ ಹಾಕಿರೋದು ನಾವು. ಯಾವ ವಿಡಿಯೋ ನೋಡಿದ್ರು ನಿಮಗೆ ಕೊನೆಗೆ ಗೋಶಾಲೆಗೆ ಇಳಿಸೋ ತನಕ ವಿಡಿಯೋ ಮಾಡಿದೀವಿ ನಾವು. ಓಕೆ ಓಕೆ. ನೀವು ನೋಡಿಲ್ಲ, ಯಾರ್ದೋ ಮಾತು ಕೇಳ್ಕೊಂಡ್ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಇಲ್ಲ ಸರ್, ಆತರ ಅಲ್ಲ ಸರ್. ನಾನೇನು ಇದು ಅನ್ಎಜುಕೇಟೆಡ್ ಅಲ್ಲ ಸರ್. ಎಜುಕೇಟೆಡ್ ಆದ್ರೆ ಈ ತರ ಕೇಳುದಿಲ್ರಿ. ನಿಮಗೆ ಅದ್ರಲ್ಲಿ ವಿಡಿಯೋ ಇದೆ, ವಿಡಿಯೋದಲ್ಲಿ ಕೊನೆಗೆ ನಾವು ಗೋಶಾಲೆಗೆ ಇಳಿಸಿರೋದು. ಓಕೆ ಸರ್. ಸರ್ ಈಗ ನೀವು ಕರ್ನಾಟಕದ ಯಾವ ಮೂಲೆಯಲ್ಲೂ ಬೇಕಾದ್ರೂ ರಕ್ಷಣೆ ಮಾಡ್ತೀರಾ ಸರ್? ನನಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀವಿ ಸರ್. ಈಗ ಪೊಲೀಸರು ಇದಾರೆ, ಕಮಿಷನರ್ ಇದಾರೆ. ಓಕೆ. ಬೆಂಗಳೂರು ಕಮಿಷನರಿಗೆ ಫೋನ್ ಮಾಡ್ಬಿಟ್ಟು ಮಂಗಳೂರಿನಲ್ಲಿ ಕೇಸ್ ಆಗೈತ್ ನೋಡಿ ಅಂದ್ರೆ ನೋಡ್ತಾರಾ? ಅಲ್ಲ ಸರ್, ಆತರ ಅಲ್ಲ. ನಾನ್ ಕೇಳೋದಕ್ಕೆ ಕೇಳಿ, ನೋಡ್ತಾರಾ? ನೋಡಲ್ಲ ಸರ್. ಅವ್ರವ್ರಿಗೆ ಆದಂತ ಒಂದು ವಿಭಾಗ ಇರುತ್ತೆ, ಅವ್ರಿಗೆ ಆದಂತ ಒಂದು ಲಿಮಿಟ್. ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟೇ ಮಾಡ್ಬೋದು. ಒಬ್ಬ ಕಮಿಷನರ್ಗೆ ಒಂದಿಷ್ಟು ವ್ಯಾಪ್ತಿ ಅಂತ ಇರ್ಬೇಕಾದ್ರೆ, ಒಬ್ಬ ಹೋರಾಟಗಾರನಿಗೂ ಒಂದು ಎಷ್ಟು ಸಾಧ್ಯ ಇರುತ್ತೆ ಅವನಿಗೂ ನೀವು ಯಾರೋ ಬಳ್ಳಾರಿಲಿ ಕರೀತಾರೆ, ಅಲ್ಲಿಗೆ ಹೋಗಿರ್ತೀವಿ. ಅದೇ ಟೈಮಲ್ಲಿ ಯಾರೋ ಮಂಗ್ಳೂರಿಗೆ ಕರೆದ್ರೆ ನಾವ್ ಹೆಂಗ್ ಹೋಗಕ್ಕಾಗತ್ತೆ? ನನಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನ ನಾವು ಮಾಡ್ತೀವಿ. ಉಳಿದಿದ್ದನ್ ಜನ ಮಾಡ್ಬೇಕು, ಸಮಾಜ ಮಾಡ್ಬೇಕು. ಹೌದು ಸರ್. ಆಮೇಲೆ ಇನ್ನೊಂದು, ನಿಮ್ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಸರ್, ತುಂಬಾ ಗೌರವನೂ ಇದೆ ಸರ್. ಆದ್ರೆ ಇನ್ನೊಂದು ಧರ್ಮದ ವ್ಯಕ್ತಿಗಳ ಬಗ್ಗೆ ನೀವು ಅವಹೇಳನ ಯಾರ ಬಗ್ಗೆ? ಸರಿ ಅಲ್ಲ ಸರ್. ಯಾರ ಬಗ್ಗೆ ಸರ್, ನೀವು ನಮ್ಮ ಸಾಹೇಬ್ರಾದಂತ ಜಮೀರ್ ಅಹಮದ್ ಅವ್ರ ಬಗ್ಗೆ ತುರ್ಕ ಅಲ್ಲ ಯಾವ ಬಣ್ಣ ಯಾಕೆ ಹಂಗ್ ಕೇಳಿಲ್ಲ ನೀವು? ವಿಡಿಯೋ ಕರೆಕ್ಟ್ ಆಗಿ ನೋಡಿಲ್ಲ ಅನ್ಸುತ್ತೆ. ಕೇಳಿಸ್ಕೊಳ್ಳಿ. ಹೇಳಿ ಸರ್. ಹಾಗೆ ಕೇಳಿದ್ರೆ ನಿನಗೆ ನೋವಾಗುತ್ತೆ ಅಲ್ವಾ ಅಂತ ಕೇಳಿದೀನಿ. ಇಲ್ಲ ಸರ್, ವಿಡಿಯೋ ಕಳಿಸ್ಕೊಡ್ತೀನಿ ಸರ್. ನೀವು ನೋಡ್ರಿ, ನಾನಲ್ಲ, ನೀವೆಲ್ಲ ನೋಡೋದಲ್ಲ, ನಾನ್ ಕಳಿಸ್ತೇನೆ. ನೀವು ಬೇಕಾದ್ರೆ ಅದ್ರ ಲಿಂಕ್ಸ್ ನೋಡಿ. ನಾನ್ ಕೇಳಿರೋದು ಬಹಳ ಪರ್ಫೆಕ್ಟ್ ಆಗಿದೆ. ಈ ರೀತಿ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ನಿನಗೆ ನೋವಾಗುತ್ತೆ ಅಲ್ವಾ? ಯಾಕೆ ಕೇಳಿದೆ ಅದನ್ನ? ಅದಕ್ಕೆ ಯಾಕೆ ನೀವು ಅಲ್ಲಿಗೆ ಬಂದ್ರಿ? ಅದಕ್ಕಿಂತ ಮುಂಚೆ ಮಾತಾಡಿದೀನಲ್ಲ, ಅದೇ ವಿಡಿಯೋದಲ್ಲಿ ಫಸ್ಟ್ ಏನ್ ಹೇಳಿದೀನಿ, ಯಾವ ಕಾರಣಕ್ಕೆ ಆ ವಿಡಿಯೋ ಮಾಡಿದೆ ನಾನು? ಯಾವ ನೋಡಿ, ನೀವು ನೋಡಿ, ಮತ್ತೆ ನೀವು ಓಕೆ ಅಂತ ಬಿಡೋದಲ್ಲ, ನನಗೆ ಹೇಳ್ಬೇಕು. ನೀವು ಫೋನ್ ಮಾಡಿದ್ಮೇಲೆ ಯಾವ ಕಾರಣಕ್ಕಾಗಿ ನಾನು ಆ ಮಾತುಗಳನ್ನ ಆಡಿದ್ದೀನಿ, ಯಾವ ಕಾರಣಕ್ಕಾಗಿ ಜಮೀರ್ ವಿರುದ್ಧ ಮಾತಾಡಿದ್ದೀನಿ, ರೀಸನ್ ಏನು? ಸರ್, ಗೋ ಹತ್ಯೆ ವಿಷಯವಾಗಿ ಮಾತಾಡಿದ್ರು. ಯಾರು ಹೇಳಿದ್ದು? ಅನ್ಎಜುಕೇಟೆಡ್ ಅಂತ ಇದಕ್ ಕರೆಯೋದು. ಎಜುಕೇಟೆಡ್ ಆದ್ರೆ ಈ ಪುನೀತ್ ಕೆರೆಯಲ್ಲಿ ಜಮೀರ್ ವಿರುದ್ಧ ಯಾಕೆ ಮಾತಾಡಿದ್ರು, ಯಾವ ವಿಚಾರಕ್ಕೆ ಮಾತಾಡಿದ್ರು ಅಂತ ನೋಡ್ಬೇಕು. ನೀವು ಸುಮ್ನೆ ಯಾವ್ದೋ ಒಂದು ಹಿಂಗ್ಯಾಕ್ ಮಾತಾಡ್ದೆ ಅಂತ ಕೇಳುದಲ್ಲ. ಸರ್ ಅಲ್ಲ ಸರ್, ಚಾಮರಾಜ್ ಕೇಳಿಸ್ಕೊಳ್ಳಿ. ಚಾಮರಾಜ್ ನೀವು ಆ ವಿಚಾರ ಎತ್ತಿದ್ಮೇಲೆ ಆ ವಿಚಾರ ಕ್ಲಾರಿಟಿ ಕೊಡೋ ತನಕ ಕೇಳಿಸ್ಕೋಬೇಕು. ಅದು ನಿಮ್ ಕರ್ಮ. ನೀವು ಫೋನ್ ಮಾಡಿ ನೀವು ವಿಚಾರ ಎತ್ತಿರೋದು, ನಾನಲ್ಲ. ಕೇಳಿಸ್ಕೊಳ್ಳಿ. ಇದು ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಅವ್ರು ಒಂದ್ ಮಾತು ಹೇಳ್ತಾರೆ. ಹೌದು ಸರ್. ಏನ್ ಹೇಳ್ತಾರೆ? ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ? ಕುಮಾರಸ್ವಾಮಿ, ನನ್ನ ಮುಸಲ್ಮಾನ್ ಬಾಂಧವರ ಜೊತೆ 1 ರೂಪಾಯಿ ಚಂದ ಎತ್ಬಿಟ್ಟು ನಿನ್ನ ಇಡೀ ಕಾಂದಾನ. ದೇವೇಗೌಡರಿಗೆ ಹೇಳೋದು. ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ತಾರೆ? ಕುಮಾರಸ್ವಾಮಿ ಅವ್ರಿಗೆ ಸರ್, ದೇವೇಗೌಡರ ಬಗ್ಗೆ ಅವ್ರ ಅಷ್ಟು ಅವಹೇಳನ ಮಾತಾಡಲ್ಲ ಸರ್. ಹೇಳ್ರಿ ಅದನ್ನ. ನೀವು ಕುಮಾರಸ್ವಾಮಿಗೆ ಏನ್ ಹೇಳಿದ್ರು ಅವ್ರು? ಯಾಕೆ ಬಣ್ಣದ ವಿಚಾರ ಬಂತು? ಏನ್ ಹೇಳಿದ್ರು ಅವ್ರು? ಕಾಲ ಕುಮಾರಸ್ವಾಮಿ ಏನಂಗಂದ್ರೆ ಹಿಂದಿ ಅಷ್ಟೊಂದಾಗಿ ಬರಲ್ಲ ಸರ್. ಕಾಲ ಅಂದ್ರೇನು? ಕರಿಯ ಕುಮಾರಸ್ವಾಮಿ ಯಾರಿಗ್ ಬಣ್ಣ ಹಿಡ್ದಂದಿದ್ದು? ಜನಾಂಗೀಯ ನಿಂದನೆ ಮಾಡಿದ್ ಯಾರನ್ನ? ಅಲ್ಲ ಸರ್, ಯಾವ್ದಾದ್ರು ವ್ಯಕ್ತಿಯನ್ನ ಸಂವಿಧಾನದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಕರಿಯ ಅಂತ ಕರೆದು ಜನಾಂಗೀಯ ಮತ್ತು ಆತನ ಬಣ್ಣವನ್ನ ಹಿಡಿದು ಕರೆದು ನಿಂದನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅಲ್ಲ ಸರ್, ಇಲ್ಲ ಹಂಗಂತ ನೀವು ಎಜುಕೇಟೆಡ್ ಆಗಿ ನೀವು ನಾನ್ ಎಜುಕೇಟೆಡ್ ಅಂತ ನಾನ್ಯಾಕ್ರಿ ಸುಮ್ನಿರ್ಲಿ? ನೀವು ಮುಟ್ಟಾಳ್ರು. ಯಾವನಾರು ನಿಮ್ಮ ಅಮ್ಮಂಗೆ ಸುಳೆ ಅಂತ ಬೈದ್ರೆ ಸಂವಿಧಾನ ಇದೆ ಅಂತ ನಾನ್ ಹೇಳದನ್ ಕೇಳಿಸ್ಕೊಳ್ರಿ. ನಾನು ನೇರವಾಗಿ ಮಾತಾಡೋದು. ಯಾರು ನಿಮ್ ಬಗ್ಗೆ ಮಾತಾಡ್ಬೇಡಿ ಸರ್. ನೋಡಿ ಹೆಂಗ್ ಕೋಪ ಬರ್ತದೆ. ನಾನ್ ಹೇಳೋದನ್ನ ಕೇಳಿಸ್ಕೊಳ್ರಿ. ನಾನ್ ನಿಮ್ ತಾಯಿ ಬಗ್ಗೆ ಮಾತಾಡ್ತಿಲ್ಲ, ಕೇಳಿಸ್ಕೊಳ್ರಿ. ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಅದನ್ನೇ ನಾನ್ ನಿಮಗೆ ಹೇಳ್ತಾ ಇರೋದು. ನಿಮಗೆ ವ್ಯವಧಾನ ಇಲ್ಲ ಅಂತ. ನಾನ್ ನಿಮ್ ತಾಯಿಗ್ ಬೈತಿಲ್ಲ.
ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇರೋದು. ಯಾರಾದ್ರೂ ನಿನ್ ಮುಂದೆ ನಿಂತ್ಕೊಂಡು ನಿಮ್ಮ ಅಮ್ಮನ್ ಸೂಳೆ ಅಂತ ಅಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳಲ್ಲ ಯಾವನು. ಸರ್ ಸ್ಟೇಷನ್ಗೆ ಹೋಗೋವಷ್ಟು ನಮಗೂ ಏನ್ ತಾಳ್ಮೆ ಇಲ್ಲ. ಅಲ್ಲಿ ಅದೇ ಏನ್ ಬೇಕೋ ತಾಳ್ಮೆ ನನಗೂ ಇಲ್ಲ. ಮಾಡ್ಬಿಡ್ತೀವಿ. ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದಾಗ ಆ ತಾಳ್ಮೆ ನನಗೂ ಇಲ್ಲ. ನಾನು ಅದನ್ನೇ ಪ್ರಶ್ನೆ ಮಾಡಿರೋದು. ಓಕೆ ಸರ್, ಮತ್ತೆ ಹಂಗಿದ್ರೆ ಸರ್ ಆಗಿದ್ರೆ ನಿಮಗ್ ಮಾತ್ರ, ನಿಮಗೆ ನಿಮ್ ತಾಯಿನಂದ್ರೆ ನೋವಾಗುತ್ತೆ, ನನಗೆ ಹಂಗಲ್ಲ. ನನಗೆ ನನ್ನ ಸಮಾಜ, ಹಿಂದೂ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾಳೆ ಸಿದ್ದರಾಮಯ್ಯನವ್ರಿಗೆ ಬೈದ್ರು ನಾನು ಸುಮ್ನೆ ಇರೋದಿಲ್ಲ. ಆಗ್ಲೂ ಲೇ ತುರ್ಕ ಅಂತಾನೆ ಬೈತೀನಿ ನಾನು. ಅದು ನನ್ನ ಹಕ್ಕು. ನನ್ನ ನಾಯಕರು, ನನ್ನ ಹಿಂದೂ ನಾಯಕರವರು. ನಾವ್ಯಾವತ್ತು ಬಂದು ನಿಮ್ ನಾಯಕರುಗಳ ಬಗ್ಗೆ ಮಾತಾಡಿಲ್ಲ ಅಲ್ವಾ? ಸರ್ ಮಾತಾಡಿದೀವಾ? ಇಲ್ಲ ಸರ್, ಮಾತಾಡಿದೀವಾ? ನೀವು ಮಾತಾಡಿಲ್ಲ ಸರ್. ಭ್ರಷ್ಟಾಚಾರ ಮಾಡಿದಿರಾ ಅಂತ ಕೇಳಕ್ ಬಂದಿದೀವಾ? ಹಣ ಇಲ್ಲ ಲೂಟಿ ಸರ್. ಹೊಡೆದ್ರ ಅಂತ ಕೇಳಕ್ ಬಂದಿವ? ಬಂದಿಲ್ಲ. ನಾವು ನಿಮ್ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಿಮ್ದೇನೋ ಕರ್ಮ ನೀವು ಮಾಡ್ಕೊಳ್ಳಿ. ಆದ್ರೆ ನೀವ್ ಯಾವಾಗ ನನ್ನ ಹಿಂದೂ ನಾಯಕರಿಗೆ, ಅದು ಕೂಡ ಹಿಂದೂಸ್ತಾನದಲ್ಲಿ ನಿಂತ್ಕೊಂಡು ಚನ್ನಪಟ್ಟಣದಲ್ಲಿ ನಿಂತ್ಕೊಂಡು ನೀವು ಅವ್ರನ್ನ ಜನಾಂಗೀಯ ಮತ್ತು ಅವರ ಬಣ್ಣವನ್ನ ಹಿಡಿದು ನಿಂದನೆ ಮಾಡ್ತೀರಾ ಅಂತಂದ್ರೆ ನಾವಿನ್ನೂ ಬದುಕಿದೀವಿ, ಸಹಿಸ್ಕೊಳ್ಳೋದಿಲ್ಲ. ನೀವುಗಳು ಬರೀ ನಿಮ್ ತಾಯಿಗಂದ್ರೆ ಮಾತ್ರ ಕೋಪ ಬರುತ್ತೆ, ನಮಗೆ ಹಂಗಲ್ಲ. ನಾವ್ ಇಡೀ ಪ್ರಪಂಚದಲ್ಲಿ ಹಿಂದೂಸ್ತಾನ ಅಂತ ಇರೋದು ಒಂದೇ ದೇಶ. ಆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ. ನಮಗೆ ಆ ಫೀಲಿಂಗ್ಸ್ ಇದೆ. ನನಗೆ ನನ್ನ ನಾಯಕರನ್ನಂದ್ರೆ ನನಗೆ ನೋವಾಗುತ್ತೆ. ನಾವು ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಮಾಡಲ್ಲ ಅಂತ ಹೇಳಲ್ಲ. ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಆದ್ರೆ ಜನಾಂಗೀಯ ನಿಂದನೆಯನ್ನ ಮಾಡಿದ್ರೆ ಮಾತ್ರ ಸಹಿಸೋದಿಲ್ಲ. ₹1 ಕೊಟ್ಬಿಟ್ಟು ನಾವು ಕೊಂಡ್ಕೊಂತೀವಿ ಅಂತ ಹೇಳಿದ್ರೆ ಮುಸಲ್ಮಾನರು ಹಿಂದೂಗಳೇನ್ ಬಿಟ್ಟಿ ಬಿದ್ದಿದೀವಾ? ಸರ್ ನಾನು ಯಾವ ಧರ್ಮದ ಬಗ್ಗೆನೂ ತಂದಿರ್ತಿಲ್ಲ ಸರ್. ನೀವು ತಂದಿರ್ತಾ ಇರೋದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಕೇಳ್ತಿದ್ದೀರಲ್ಲ. ಇಷ್ಟೆಲ್ಲ ಮಾತಾಡ್ದಾಗ ತಾನೇ ನಾನು ಮಾತಾಡಿದ್ದು. ನನಗೇನ್ ಹುಚ್ಚಿಡ್ದು ಹೋಗಿದ್ನ ಜಮೀರ್ ವಿರುದ್ಧ ಮಾತಾಡಕ್? ನನಗೇನ್ರಿ, ಅವ್ನ್ ಯಾರ್ರಿ? ಅವ್ನ್ ನನ್ ಲೆವೆಲ್ಲೇ ಅಲ್ಲ, ಅವ್ನ್ ನನಗ್ ಸಮನೇ ಅಲ್ಲ. ನಾನ್ ಯಾಕೆ ಅವ್ನ ವಿರುದ್ಧ ಹೋಗ್ಲಿ? ಅವ್ನ್ ಫಸ್ಟ್ ನಮ್ಮ ನಾಯಕರನ್ನ ರಾಜಕೀಯವಾಗಿ ಅಷ್ಟೇ ಮಾತಾಡ್ಬೇಕು. ಅದನ್ ಬಿಟ್ಟು ಜನಾಂಗೀಯ ನಿಂದನೆ ₹1 ಯಾಕೆ ಕೊಂಡ್ಕೊಂತೀವಿ? ಕೊಂಡ್ಕೊ ನೋಡೋಣ. ಹಾಗಲ್ಲ ಸರ್. ನಾವಿನ್ನು ಬದುಕಿದೀವಿ. ಅದನ್ನೇ ಹೇಳಿದ್ದು ಅವನಿಗೆ. ಅದನ್ನೇ ನಾನು ಹೇಳಿದ್ದು. ನೋಡಪ್ಪ, ಬಣ್ಣ ಹಿಡ್ದು ಕೇಳ್ದಲ್ಲ. ನಾನೇನಾರು ಹಿಂಗೆ ಬಣ್ಣ ಯಾವ್ದು ಅಂತ ಕೇಳಿದ್ರೆ ನಿನಗೆ ಎಷ್ಟು ನೋವು ಆಗಬಹುದು ಅಲ್ವಾ ಅಂತ ಕೇಳಿದ್ದು. ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಣ್ಣ ಕೇಳ್ದ ಅಂದ್ರೆ ಎಕ್ಸಾಂಪಲ್ ಅದು ಉದಾಹರಣೆ ಕೊಟ್ಟು ಕೇಳಿದ್ದು. ನೋವಾಗುತ್ತಲ್ವಾ ನಿನಗೆ? ನಮಗೂ ಹಂಗೆ ನೋವಾಗುತ್ತೆ ಕಣಯ್ಯ ಅಂತ ಕೇಳಿದ್ದು. ಓಕೆ ಸರ್. ಸರ್ ಇನ್ನೊಂದು, ಈಗ ಭಾರತ ಬಂದ್ಬಿಟ್ಟು ಪ್ರಜಾಪ್ರಭುತ್ವ ರಾಷ್ಟ್ರ. ಅವ್ರಿಗೆ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಅವ್ರಿಗೆ ಸೇರೋದು ಅವ್ರು ತಿಂತಾರೆ, ನಿಮಗ್ ಸೇರೋದು ನೀವು ತಿಂತೀರಾ. ಈಗ ನಾನು ಹಸು ಮಾಂಸ ಸೇವಿಸ್ತೀನಿ ಅಂದ್ರೆ ಅದು ನನ್ನ ಪದ್ಧತಿ. ನೀವು ಕೋಳಿ ಕುರಿ ಸೇವಿಸ್ತೀರಾ ಅಂದ್ರೆ ಅದು ನಿಮ್ಮ ಊಟದ ಪದ್ಧತಿ. ನಾನ್ ನಿಮಗ್ ಬಂದ್ ಬಲವಂತ ಮಾಡಿದ್ರೆ ಅದು ತಪ್ಪಾಗತ್ತಲ್ವಾ ಸರ್? ಈಗ ವೇಸ್ಟ್ ಮಾಡೋದು. ಬಲವಂತ ಮಾಡಿದ್ದೀನಿ ನಾನು ತಿನ್ನಿ ಅಂತ ಏನಾರು? ಸರ್ ನಾನ್ ಕೇಳ್ತಾ ಇರೋದು, ನಿಮ್ ಹತ್ರ ಒಂದ್ ಪ್ರಶ್ನೆ ಇಡ್ತಾ ಇರೋದು. ನಿಮ್ ಪ್ರಶ್ನೆ ಸರಿ ಇಲ್ಲ ಅಂತ. ನೀವು ಯಾರಿಗಾರು ಬಲವಂತ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ರ. ನಾನ್ ಯಾರಿಗ್ ಬಲವಂತ ಮಾಡ್ತಾ ಇದೀನಿ? ಅಲ್ಲ ಸರ್, ನಂದು ಲೆಟ್ ಮಿ ಫಿನಿಶ್ ಸರ್. ನಾನು ಇನ್ನೂ ಮಾತು ಪೂರ್ತಿ ಮುಗಿಸಿಲ್ಲ. ಪ್ರಶ್ನೆ ಕ್ಲೀನ್ ಆಗಿ ಕೇಳಿ. ಅದೇ ಸರ್, ಈಗ ಹಸುನ ಕಟ್ ಮಾಡ್ತಾರಲ್ವಾ, ಕಟ್ ಮಾಡಿ ಅವರು ಸಂಪೂರ್ಣವಾಗಿ ಸೇವಿಸಿ ಅವ್ರ ಯಾರ್ಯಾರು ತಿಂತಾರೋ ಅದು ತಿಂದು ಸುಮ್ನ ಆಗ್ತಾರಲ್ವಾ, ನೀವು ರಕ್ಷಣೆ ಮಾಡ್ತೀರಲ್ವಾ? ಮಾಡಿ, ವೆಲ್ ಗುಡ್. ನಾವ್ ಅದಕ್ಕೆ ಬೇಕಾದ್ರೆ ಪ್ರೋತ್ಸಾಹ ಮಾಡ್ತೀವಿ. ಅದೇಗಾಗುತ್ತೆ ಸರ್? ಈಗ ತಿನ್ನೋರ್ನ ತಿನ್ನಿ ಅಂತ ಹೇಳಿ ನಾನ್ ಹೇಳೋದು. ಈಗ ನಾನ್ ತುಂಬಾ ಸಿಂಪಲ್ ಹೇಳ್ತೇನೆ. ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಸ್ವಾಮೀಜಿಗಳು ಗೋವನ್ನ ಪೂಜೆ ಮಾಡ್ತಾರೆ. ಹೌದು ಸರ್, ಮಾಡ್ತಾರೆ. ಅವ್ರು ಗೋಹತ್ಯೆಯನ್ನ ಸಮರ್ಥನೆ ಮಾಡ್ಲಿಕ್ಕಾಗತ್ತಾ? ಹಾಗಲ್ಲ ಸರ್. ನಾವು ಈಗ ಗೋವನ್ ಪೂಜೆ ಮಾಡ್ತೀವಿ, ಗೋಹತ್ಯೆಯನ್ನು ಸಮರ್ಥನೆ ಮಾಡ್ಲಿಕ್ಕಾಗತ್ತಾ? ಆಗಲ್ಲ ಸರ್. ನಾವು ಈ ದೇಶದ ಸಂವಿಧಾನದಲ್ಲಿ ಬದುಕ್ತಾ ಇದೀವಿ. ಈ ಸಂವಿಧಾನವನ್ನ ವಿರೋಧ ಮಾಡಿ ಬದುಕೋರ್ ಮುಂದೆ ನಾವು ಅದನ್ನ ಪ್ರಶ್ನೆ ಮಾಡದೆ ಬದುಕೋಕಾಗತ್ತಾ? ಆಗಲ್ಲ ಸರ್, ಆಗಲ್ಲ. ಸಂವಿಧಾನದ ಆರ್ಟಿಕಲ್ 48 ಏನ್ ಹೇಳಿದೆ? ಎಜುಕೇಟೆಡ್ ಅಂದ್ರಲ್ಲ, ಅಟ್ಲೀಸ್ಟ್ ಗೂಗಲ್ ಇದ್ರೆ ಹೊಡೀರಿ. ಆರ್ಟಿಕಲ್ 48 ಏನ್ ಹೇಳಿದೆ ಕೇಳಿ. ಆಯ್ತು, ಕೇಳ್ತೀನಿ ಸರ್. ಅಲ್ಲ ಸರ್, ಈಗ ಕಟ್ ಹೇಳಿದೆ, ಅದು ಹೇಳಿದೆ ಯಾವುದೇ ಉಳುವ ದನಗಳನ್ನ, ಹಾಲು ಕೊಡುವ ದನಗಳನ್ನ ಆಯಾ ರಾಜ್ಯಗಳಿಗೆ ಸಂರಕ್ಷಿಸಬೇಕು, ಅದರ ಹತ್ಯೆಯನ್ನ ತಡೀಬೇಕು ಅಂತ ಸಂವಿಧಾನ ಹೇಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದನ್ನ ಮೀರಿ ಗೋವನ ಕಟ್ ಮಾಡಿದ್ರೆ ನೀವು ನೋಡ್ಕೊಂಡು ಸುಮ್ನೆ ಇರ್ತೀರಾ? ಸಂವಿಧಾನ ಬಾಹಿರ ಆಗಲ್ವಾಗ? ಸಂವಿಧಾನಕ್ಕೆ ಇದೇನ ಗೌರವ ಕೊಡೋದು ನೀವು? ನಮ್ಮ ಭಾವನೆಗಳಿಗೆ ನಾಳೆ ಎಲ್ಲ ಮಠಮಾನ್ಯಗಳು, ಎಲ್ಲ ದೇವಸ್ಥಾನಗಳು ಇಲ್ಲಿ ಗೋಹಂತಕರಿಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ರೆ ತಪ್ಪಾಗತ್ತಾ? ಅದು ತಪ್ಪಾಗುತ್ತೆ ಸರ್. ಯಾಕೆ ತಪ್ಪಾಗತ್ತೆ? ನಾವು ಅಲ್ಲಿ ಗೋವನ್ ಪೂಜೆ ಮಾಡ್ಬೇಕಾದ್ರೆ ಗೋಹಂತಕನನ್ನ ಒಳಗಡೆ ಬಿಡ್ಕೊಂತೀರಾ ಸರ್? ಅಲ್ಲ, ಇದು ಹೆಂಗಾಯ್ತು ಗೊತ್ತಾ? ಇದು ಹೆಂಗಾಯ್ತು ಅಂದ್ರೆ, ಈಗ ಇವಳು ನನ್ನ ತಾಯಿ, ನಾನು ಪೂಜಿಸ್ತೀನಿ, ನೀನ್ ಬಂದ್ ಬೇಕಾದ್ರೆ ಅತ್ಯಾಚಾರ ಮಾಡೋಗು, ನನಗ್ ಪ್ರಶ್ನೆ ಇಲ್ಲ. ಯಾಕಂದ್ರೆ ನೀನ್ ಅವಳು ತಾಯಿ ಅಂತ ಏನ್ ಕರಿಬೇಕಾಗಿಲ್ಲಪ್ಪ. ರಕ್ತ ಕುದಿಯುತ್ತೆ ಸರ್ ಮಾತು. ಯಾಕೆ ರಕ್ತ ಕುದಿಯುತ್ತೆ ನಿಮಗೆ? ನಿನ್ ತಾಯಿ ಬ್ರದರ್, ನಿನ್ ಹೆಸರೇನು? ಸರ್ ಪೂರ್ಣ ಪ್ರಜ್ಞಾ ಅಂತ. ನಾನು ತಾಯಿ ಅಂತ ಕರೆದಾಗ ಪೂರ್ಣ ಪ್ರಜ್ಞಾ ನಿನಗೆ ಅಷ್ಟು ಕೋಪ ಬರ್ತಾ ಇದೆಯಲ್ಲ? ಯಾಕೆ ಇಷ್ಟು ಇಷ್ಟು ಸ್ವಾರ್ಥಿ ಆಗ್ಬೇಡಮ್ಮ. ನಿನ್ ತಾಯಿ ಮಾತ್ರ ತಾಯಿ ಅಲ್ಲಮ್ಮ. ನಿನ್ನ ತಾಯಿ ನಿನಗೆ 9 ತಿಂಗಳಷ್ಟೇ ಹಾಲು ಕೊಟ್ಟಿದ್ದಾಳೆ. ಮಿಕ್ಕಿದಂತೆ ಹಾಲು ಕೊಡೋದು ಗೋವು.
ಸರ್ ಒಂದು ನೀನು ನಿನ್ ತಾಯಿನ ನೀನ್ ಪೂಜೆ ಮಾಡು, ಇನ್ನೊಬ್ಬ ಬಂದು ಅತ್ಯಾಚಾರ ಮಾಡೋ ಇತನ್ ಸುಮ್ನಿರ್ತೀಯ ಅಂತ ಅಂದ್ರೆ ಆಗ ನಿನಗೆ ರಕ್ತ ಕುದಿಯುತ್ತಲ್ಲ. ಎಕ್ಸಾಂಪಲ್ ಕೊಡ್ತಾ ಇರೋದು. ಓಕೆ ಸರ್, ಓಕೆ. ನನಗೂ ಅದೇ ಭಾವನೆ. ಹಾ ನಾನ್ ತಾಯಿ ಅಂತ ಪೂಜೆ ಮಾಡೋ ಗೋವನ್ನ ಯಾರೋ ಹಿಂಸಾತ್ಮಕವಾಗಿ ತಗೊಂಡೋಗಿ ಹತ್ಯೆ ಮಾಡ್ತಾನೆ ಅಂತ ಅಂದ್ರೆ ಹಾ ನನಗೂ ರಕ್ತ ಕುದಿಯುತ್ತೆ. ಸರ್ ಈಗ ಒಂದು ಇತಿಹಾಸದಲ್ಲಿ ಹ್ಮ್ ಇದೇ ನಡೆದಿದ್ದು. ಪರಶುರಾಮ ಇದಕ್ಕೆ ಯುದ್ಧ ಮಾಡಿದ್ದು. ಸರ್ ಈಗ ನಂದೊಂದು ಪ್ರಶ್ನೆ ನಿಮ್ಮ ಹತ್ರ. ಒಂದು ಚರ್ಚೆ ಮಾಡ್ತಿರೋದು ನಾನು ಯಾವ್ದೇ ತರ. ಹೌದಮ್ಮ, ನೀನ್ ಚರ್ಚೆನೆ ಮಾಡು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಸರ್, ತಿಂತಾರೆ, ಅವ್ರ ಹಕ್ಕು ಅಂತ ಹೇಳ್ದಲ್ಲ. ಹಾ ಹಾ ಅವನು ಅತ್ಯಾಚಾರ ಮಾಡ್ಕಂತ ಅವ್ನ ಹಕ್ಕು, ಅವ್ನ ಸಂಸಾರ ಸುಖ ಮಾಡ್ಕಂತ ಬಿಟ್ಬಿಡು. ಅದ್ ಹೆಂಗ್ ಬಿಡಕ್ಕಾಗುತ್ತೆ ಸರ್? ಮತ್ತೆ? ಮಾತು ಅವು ಎಲ್ಲ ಒಂದು ತೂಕವಾಗಿ ಮಾತಿರ್ಬೇಕಲ್ವಾ ಸರ್? ತೂಕವಾಗಿ ನಾಲ್ಕು ಜನ ಹೇಳ್ತಾರದು ಹೆಂಗ? match- ಅಲ್ಲಪ್ಪ, ನಾಳೆ ಅದನ್ನೇ ಹೇಳ್ತಾರವ್ರು. ನನ್ನ ಧರ್ಮದಲ್ಲಿ ಹೆಂಗಸರು ಉಳುವ ಹೊಲಗಳಾಗಿದ್ದಾರೆ ಬರ್ದಿದ್ದಾರೆ. ಅದ್ರಲ್ಲಿ ಹೆಣ್ಣು ಮಕ್ಕಳು ಉಳುವ ಹೊಲಗಳು ಅಂತ ಬರ್ದಿದ್ದಾರೆ. ನೀನ್ ಬಿಟ್ಕೊಡ್ತೀಯ ಹೊಲವಾಗಿ? ಹೆಂಗ್ ಬಿಟ್ಕೊಡಕ್ಕಾಗುತ್ತೆ ಸರ್? ಮತ್ತೆ ಅವ್ರು ತಿಂತಾರೆ ಅಂತ ನಾವೆಂಗಯ್ಯ ಬಿಟ್ಕೊಡಕ್ಕಾಗತ್ತೆ? ನನ್ ಧರ್ಮ ನಾನ್ ರಕ್ಷಣೆ ಮಾಡ್ತೀನಿ, ನಾನ್ ಪೂಜೆ ಮಾಡ್ತೀನಿ, ನನ್ ಮುಂದೆ ಅದನ್ನ ಕಡಿಬೇಡ. ಒಂದು ನನ್ ಧಾರ್ಮಿಕ ಹಕ್ಕು, ಇನ್ನೊಂದು ನನ್ ಸಂವಿಧಾನಿಕ ಹಕ್ಕು. ಹಾ ಅಲ್ಲ ಸರ್, ಈಗ ಸಂವಿಧಾನವೂ ನೀವು ಅದನ್ನೇ ಹೇಳಿದೆ, ಕಾನೂನು ಅದನ್ನೇ. ಸಂವಿಧಾನ ಅದನ್ನೇ ಹೇಳಿದೆ, ಅದಾದ್ಮೇಲೆ ಅದು ಕಾನೂನಾಗಿದೆ. ಕಾನೂನು ಅದನ್ನೇ ಹೇಳಿದೆ, ಹಾ ಕಾನೂನು ಕಡಿಬೇಡ ಅಂತ ಹೇಳಿದೆ. ಅದಾದ್ಮೇಲೆ ಭಾವನೆ, ಹಿಂದೂ ಧಾರ್ಮಿಕ ಭಾವನೆಯೂ ಕೂಡ ಅದನ್ನೇ ಹೇಳಿದೆ. ಹಾ ಯಾವ್ದಾದ್ರು ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಹಾ ಹೇಳಿ ಸರ್, ಹೇಳಿ. ಕರ್ಕೊಂಡ್ಬಂದು ಹಾ ನಿಮ್ಮ ಮನೆಯಲ್ಲಿ ಹಾ ಮಾರಿಕಾಂಬ ಗೋ ಅಥವಾ ಮತ್ಯಾವ್ದೋ ದೇವ್ರಿಗೆ ಕಡ್ದಿರೋ ಮಾಂಸ ತಿನ್ಸಿ ನೋಡೋಣ, ಕುರಿ ಸರ್, ಮಾಂಸ. ಅದಾಗಲ್ಲ ಸರ್, ಯಾಕೆಂದ್ರೆ ಅವರು ಹಲಾಲ್ ಆಗ್ಬೇಕಲ್ವಾ ಸರ್ ಅದು? ಅದನ್ನೇ ನಾನು ಹೇಳ್ತಾ ಇರೋದು. ಅವ್ರಿಗೆ ಅವ್ರ ಧಾರ್ಮಿಕ ಹಕ್ಕಿದೆ ಅಂತ ಅಂದಾಗ ಒಬ್ಬ ಮುಸಲ್ಮಾನ್ ಹುಚ್ಚ ಹೊಯ್ಬೇಕಾದ್ರೂ ಕುತ್ಕೊಂಡು ಹುಚ್ಚ ಹೊಯ್ತಾನ್ರಿ. ಹೌದು ಸರ್, ಕುತ್ಕೊಂಡೆ ಅವ್ನ್ ಹುಚ್ಚ ಧರ್ಮ ಹೊಯ್ಯೋದು. ಪಾಲನೆ ಮಾಡ್ತಾನೆ. ಸರ್, ನಾನು ನನ್ನ ಗೋವನ್ ರಕ್ಷಣೆ ಮಾಡ್ಕೊಂಡ್ರೆ ಅದು ಅಧರ್ಮ ಹೆಂಗಾಗತ್ತೆ? ಸರ್ ಈಗ ನನ್ ಪ್ರಶ್ನೆ ಏನು ಅಂದ್ರೆ, ಈಗ ನೀವು ಬದುಕಿರೋ ಹಸು ನಿಮ್ಗೆ ಲೈವ್ ಆಗಿ ಸಿಗ್ತಾ ರಕ್ಷಣೆ ಮಾಡಿ ಅಲ್ಲಿ ಕಟ್ ಮಾಡಿರೋ ಮಾಂಸನೆಲ್ಲ ನೀವು ತಗೊಂಡ್ಮೇಲೆ ನೀವು ಸೇವ್ಸೋರ್ಗು ಬಿಡಲ್ಲ, ಸುಮ್ನೆ ವೇಸ್ಟ್ ಆಗುತ್ತಲ್ಲ ಅಂತ ಒಂದು ರಿಕ್ವೆಸ್ಟ್ ತರ ಅದನ್ನೇ ಕೇಳ್ಕೊಂತಿರೋದು. ನಾನು ಹೇಳ್ತಾ ಇದ್ದೀನಿ. ಏನಂತ ಅಂದ್ರೆ, ಹಾ ಈಗ ಒಂದ್ಸಲ ಅತ್ಯಾಚಾರ ಆಗಿರೋ ಹೆಣ್ಮಗ್ಳನ್ನ ಬಿಟ್ಬಿಡಿ. ಅದ್ ಪಾಪ ಹೆಂಗ್ ಸುಮ್ನೆ ಹೆಂಗ್ ಟೆನ್ಷನ್ ಅಂತೀರಾ? ಮಾಡ್ಕೊಂತ ಇರ್ಲಿ ಅವ್ರು. ಅಲ್ಲ ಸರ್, ಈ ಜಂಗಮವಾಣಿ ಆಲ್ರೆಡಿ ಈ ತರ ಸತ್ತೋಗ್ಬಿಟ್ಟಿದ್ದಾಳ್ರಿ ಅವ್ರು. ಮಾತಾಡೋದು. ಅಲ್ರಿ, ಆಲ್ರೆಡಿ ಸತ್ತೋಗ್ಬಿಟ್ಟವಳು. ಪಾಪ ಇರೋನಿಗೆ ಯಾಕೆ ಹಿಂಸೆ ಕೊಡ್ತೀರಾ ಜೈಲು ಕೇಸು ಅಂತ? ನನಗೆ ಇದಕ್ಕೆ ಆನ್ಸರ್ ಕೊಡಿ. ಅಲ್ಲ ಒಂದ್ ಸರ್, ಅತ್ಯಾಚಾರ ಈಗ ಮಾಡ್ಬಿಟ್ಟವನೆ. ಈಗ ಓಕೆ, ನಾಳೆ ಘಟನೆ, ನೆನ್ನೆ ಘಟನೆ, ಅವ್ನ್ ಸಾಯಿಸ್ಬಿಟ್ಟವನಪ್ಪ ಯಾರೋ ಮಂಗ್ಳೂರ್ನಲ್ಲಿ. ಹಾ ಹೌದು ಸರ್. ಬಿಟ್ಬಿಡ್ತೀರಾ? ಸತ್ತೋಗ್ಬಿಟ್ಟವಳಲ್ಲ ಅವಳು, ಇವನಿಗೆ ಯಾಕೆ ಹಿಂಸೆ ಕೊಡ್ತೀರಾ? ಅಲ್ಲ ಸರ್, ನಿಮ್ಮ ಪ್ರಾಣಕ್ಕೂ ಒಂದು ಹಸು ಪ್ರಾಣಕ್ಕೂ ಟ್ಯಾಲಿ ಮಾಡ್ತಿರಲ್ಲ ಸರ್. ನಿಮ್ಮ ಪ್ರಾಣ ಅಂದ್ರೆ ಅಮೂಲ್ಯವಾದದ್ದು, ಮನುಷ್ಯನ ಪ್ರಾಣ ಅಂದ್ರೆ ಬೆಲೆ ಕಟ್ಟಕ್ ಆಗದೆ ಇರೋದು. ಪ್ರಾಣಿಗೂ ಅದಕ್ಕೂ ಒಂದೇನಾ ಸರ್? ಈಗ ಬಂದ್ರಿ ಪಾಯಿಂಟಿಗೆ. ಅಂದ್ರೆ ನಿಮ್ಮ ಮನಸ್ಥಿತಿಯಲ್ಲಿ ಗೋವು ನಿಷ್ಕ್ರಿಯ, ಆ ವ್ಯಾಲ್ಯೂ ಮನುಷ್ಯ ಅತ್ಯಂತ ಶ್ರೇಷ್ಠ. ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇದೆ, ಒಂದು ಪ್ರಾಣಿಯ ಜೀವಿಯ ಜೀವಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿದ್ರಿ. ಸರ್ ಈಗ ಒಂದ್ ನಿಮಿಷ. ನೀವ್ ಹೇಳಿದ್ದೇನಂದ್ರೆ, ಇದು ಅಮೂಲ್ಯವಾದದ್ದು ಮಾನವನ ಜೀವ, ಅದನ್ನ ಪ್ರಾಣಿ ಜೀವಕ್ಕೆ ಹೋಲಿಸ್ತೀರಿ ಅಂತ. ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಕೂಡಲ ಸಂಗಮ ದೇವ ವಚನಾಂಕಿತವನ್ನು ಹಿಡ್ಕೊಂಡು ಬಸವಣ್ಣವ್ರು ಹೇಳಿದ್ರು. ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಯಾರ ಮೇಲೆ ದಯ ತೋರಿಸ್ಬೇಕು? ಮನುಷ್ಯನ ಮೇಲೆ. ಮನುಷ್ಯನ ಜೀವ ಅಮೂಲ್ಯವಾದದ್ದು ಅಂತ ಹೇಳ್ತೀರಿ. ಪ್ರಾಣಿ ಜೀವ ಅತ್ಯಂತ ಹೀನವಾದದ್ದ? ಈ ಸ್ವಾರ್ಥಿ ಮನುಷ್ಯ ಇದಾನಲ್ಲ, ಹೇಳಿ ಸರ್. ನಾನ್ ಹೇಳ್ತಾ ಇರೋದು, ನೀವು ಅಟ್ಲೀಸ್ಟ್ ಕನಿಷ್ಠ ಒಂದು ಕನಿಷ್ಠ ಸೌಜನ್ಯ ಇರ್ಬೇಕು. ಯಾಕೆ ಅಂದ್ರೆ, ಕುರಿನ ಯಾವ ಕಾರಣಕ್ಕಾಗಿ ಸಾಕ್ತಿವಿ ಮನೇಲಿ? ಸರ್, ಮಾಂಸವನ್ನು ಸೇವಿಸೋದಿಕ್ಕೆ, ಮತ್ತೆ ಅದರಿಂದ ಉಣ್ಣಿನ ಉಪಯೋಗಕ್ಕೆ, ಮತ್ತೆ ಮಾಂಸ ಇವತ್ತು 99% ಜನ ಸಾಕೋದು ಮಾಂಸದ ಉದ್ದೇಶಕ್ಕಾಗಿ. ಹೌದು ಸರ್. ಕೋಳಿಯನ್ನು ಯಾಕಾಗಿ ಸಾಕ್ತಾರೆ? ಸರ್, ಮಾಂಸಕ್ಕೋಸ್ಕರ, ಮೊಟ್ಟೆಗೋಸ್ಕರ. ಅದು ಯೂಶುವಲಿ ಮಾಂಸ. ಗೋವನ್ನ ಯಾಕಾಗಿ ಸಾಕ್ತಾರೆ ಮನೇಲಿ? ಗೋವನ್ನ ಏನಕ್ಕೆ ಸಾಕ್ತಾರೆ ಅಂದ್ರೆ, ಹೊಲ ಉಳಕ್ಕೆ, ಹಾಲು ಕುಡಿಯೋದಿಕ್ಕೆ, ಅದರ ಗೊಬ್ಬರದಿಂದ ಮತ್ತೆ ವಿಭೂತಿ ಮಾಡೋದು. ಮನೆಯಲ್ಲಿ ಸಾಕೋದು ಯಾವ ಕಾರಣಕ್ಕಾಗಿ? ಅಂದ್ರೆ ಯಾವ ರೀಸನ್ಗೋಸ್ಕರ ಮನೆಯಲ್ಲಿ ಹಸು ಸಾಕ್ತಾರೆ ಅಂತ ನೀವು ಕೇಳ್ತಾ ಯಾವ ರೀಸನ್ಗೆ ಸಾಕ್ತಾರೆ? ಒಬ್ಬ ಮನುಷ್ಯ ಹಸುನ ಮನೆಯಲ್ಲಿ ಯಾಕೆ ಸಾಕ್ತಾನೆ? ಸರ್, ಅದರಿಂದ ಹಾಲು ತಗೊಳಕ್ಕೆ, ಇಲ್ಲ ಹೊಲ ಉಳೋದಿಕ್ಕೆ, ಇಲ್ಲ. ಹೌದು ಸರ್, ಅಷ್ಟೇ ನನಗೆ ಗೊತ್ತಿರೋದಷ್ಟೇ, ಸುಮ್ಮನೆ ಚರ್ಚೆ ಮಾಡಬಾರ್ದು. ಹೌದಲ್ವಾ? ಈಗ ಅದು ಹೊಲ ಉತ್ತು, ನಿನಗ್ ಬಿತ್ತು, ಬೆಳೆ ತಂದು ಕೊಟ್ಟು, ಹಾಲ್ ಕೊಟ್ಟು, ನಿನ್ನ ಹಸಿವನ್ನ ನೀಗ್ಸಿ, ನೀನ್ ಹೇಳಿದಂತ ಬದುಕಿದ ಆ ಜೀವಕ್ಕೆ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಅದನ್ನ ಕೇವಲ ಪ್ರಾಣಿಯಾಗಿ ಕಂಡ್ರು. ಆದ್ರೆ ನನ್ನ ದೇಶದಲ್ಲಿ
ಹಾ ಯಾವುದು ನನಗೆ ಪೂರಕವಾಗಿ ಬದುಕ್ತೋ ಅದನ್ನ ದೇವರ ಸಮಾನ ಅಂತ ಕರೆದ್ರು. ಹಾ ಅದನ್ನ ನಾವು ಕೊನೆಯವರೆಗೂ ಕೂಡ ಅದು ನಮಗಾಗಿ ಮೂಕ ಪ್ರಾಣಿ ದುಡ್ದಿದೆ, ನಮಗೋಸ್ಕರ ಅದು ಶ್ರಮವನ್ನು ಪಟ್ಟಿದೆ, ಹಾಗಾಗಿ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ, ಗೌರವ ಸಲ್ಲಿಸ್ಬೇಕು ಅಂತ ಅಂದ್ವಿ. ಹೌದು. ಹೇಗೆ ಅಂಬೇಡ್ಕರ್ ಅವರು ಈಗ ನಮಗೋಸ್ಕರ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದ್ರು, ಹಾಗಾಗಿ ಅವರ ವಿಗ್ರಹಗಳನ್ನ ಇಡೋದ್ರ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸೋದ್ರ ಮುಖಾಂತರ ನಾವು ಅವರ ನೆನಪನ್ನು ಮಾಡ್ಕೊಳ್ತೀವಿ. ಹೌದು ಸರ್, ಹೌದು. ಯಾವುದೇ ವ್ಯಕ್ತಿ ಆಗ್ಲಿ. ಹೌದು. ರಾಮನ್ನು ಯಾಕೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ ಅವನು ಆದರ್ಶವಾಗಿ ಬದುಕಿದ್ದ, ನಮಗೆ ಬೇಕಾಗಿರ್ತಕ್ಕಂತ ಎಲ್ಲಾ ರೀತಿಯ ಬದುಕಿನ ಪಾಠಗಳನ್ನು ಹೇಳ್ಕೊಟ್ಟೋದ ಅಂತ. ಅದೇ ರೀತಿ ಗೋವು ನಮಗಾಗಿ ಬದುಕಿರುತ್ತೆ. ಹಾ. ಅದನ್ನ ಹ್ಮ್ ಕೊನೆಗೆ ಅದು ಇನ್ನು ನನಗೆ ಅಗತ್ಯ ಇಲ್ಲ ಅಂದಾಗ ಹ್ಮ್ ಅದನ್ನ ಮಾಂಸಕ್ಕೆ ಮಾರೋದಿದೆಯಲ್ಲ, ಹ್ಮ್ ಅಟ್ಲೀಸ್ಟ್ ಬಿಟ್ಬಿಡು, ಗೋಮಾಳ ಅಂತ ಮಾಡಿ ಹ್ಮ್ ಅದನ್ನ ಬಿಟ್ಬಿಡು, ಅದ್ರ ಪಾಡಿಗೆ ಅದು ಮೇಯ್ಕೊಂಡಿರುತ್ತೆ. ನಿನಗೆ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಸಾಕ್ಬೇಕು ನೀನು ಅದನ್ನ. ಹಾ ಆದ್ರೆ ನಿನಗೆ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಹಾ ಬಿಟ್ಬಿಡು ಅಂತ ಗೋಮಾಳಗಳನ್ನು ಮಾಡಿದ್ರು. ಹಾ ಆ ಗೋಮಾಳದಲ್ಲಿ ತಗೊಂಡೋಗಿ ಬಿಟ್ಬಿಡಪ್ಪ, ಅದ್ ಮೇಯ್ಕೊಂಡಿರುತ್ತೆ, ಹಾ ಅದು ನೈಸರ್ಗಿಕವಾಗಿ ಸಾಯ್ಲಿ ಅಂತ, ಹಾ ಪ್ರಕೃತಿಯಾಗಿ ಸಾಯ್ಲಿ ಅಂತ. ಆದ್ರೆ ಹಾ ನೀನು ಹ್ಮ್ ಅದನ್ನ ದುಡಿಸ್ಕೊಂಡು ಅದ್ರ ಹಣನೂ ಬೇಕು, ಹಾಲ್ ಕರ್ದು ಅದ್ರ ಹಣನೂ ಬೇಕು, ಕೊನೆಗೆ ಅದು ವಯಸ್ಸಾಯ್ತು ಅಂದಾಗ ಅದ್ರ ಮಾಂಸದ ಹಣನೂ ಬೇಕು ಅನ್ನೋದಾದ್ರೆ ಹಾ ಇದು ಈ ದೇಶದ ತತ್ವ ಸಿದ್ಧಾಂತಗಳಲ್ಲ. ಈ ಹಾ ಮಣ್ಣು ಹಂಗ್ ಬದುಕಿಲ್ಲ. ಹಾ ಯಾಕೆ ಅಂದ್ರೆ ಹಾ ಇಲ್ಲಿ ಅತ್ತಿಗೆ ಜೊತೆ ಮಲಗೋದಿಲ್ಲ ಯಾರುನು. ಏತು ಸರ್. ಸರ್ ಯಾಕೆ ಈಗ ಮನುಷ್ಯ ಅಂದಾಗ ಮಾತ್ರ ಅಲ್ಲ ರೀ, ಪ್ರಾಣಿ ಅಂದಾಗ್ಲೂ ಏತು ಸರ್, ನಿಮ್ ಅನ್ನೋದು ಬಗ್ಗೆ ಬರ್ಬೇಕು. ನಾನು ಈಗ ಸುಮ್ನೆ ಕೇಳಿಸ್ಕೊಳ್ರಿ, ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಯಾಕೆ ಸರ್ ನೀವು. ಕೇಳಿಸ್ಕೊಳ್ಳಿ ಪೂರ್ಣ ಪ್ರಜ್ಞಾ ಅವ್ರೆ. ಹಾ ಹೇಳಿ ಸರ್. ಇದು ಅಸಹ್ಯದ ಮಾತಲ್ಲ, ಕೇಳಿಸ್ಕೊಳ್ಳಿ. ಅತ್ತಿಗೆ ಜೊತೆ ಯಾರು ಮಲಗೋದಿಲ್ಲ, ಯಾಕೆಂದ್ರೆ ಆಕೆನ ತಾಯಿ ಅಂತ ಗೌರವಿಸ್ತೀವಿ, ಪೂಜಿಸ್ತೀವಿ. ಸರ್, ನಮ್ಮ ಸಂಪ್ರದಾಯದಲ್ಲಿ ಕೇಳಿಸ್ಕೊಳ್ರಿ, ತಂಗಿನೂ ಕೂಡ ಪ್ರೀತಿಸ್ತೀವಿ, ಅತ್ತಿಗೆನೂ ಪ್ರೀತಿಸ್ತೀವಿ. ಕೇಳಿಸ್ಕೊಳ್ರಿ. ಮನುಷ್ಯ ಮಾತ್ರ ಜೀವಿ ಅಲ್ಲ, ಕೇಳಿಸ್ಕೊಳ್ಳಿ. ಹಾ ಆದ್ರೆ ಇದನ್ನೇ ಹೊರದೇಶದಲ್ಲಿ ಇಲ್ಲ, ಬೇರೆ ದೇಶಗಳಲ್ಲಿ ಇದಿಲ್ಲ. ಹಾ ಆ ಕಲ್ಚರ್ ಇಲ್ಲಿಗೆ ಬಂದ್ರೆ ಒಪ್ತೀರಾ? ಸರ್, ಹೆಂಗ್ ಒಪ್ಪಕ್ಕಾಗುತ್ತೆ ಸರ್? ತಲಾಂತರದಿಂದ ಪಾಲಿಸ್ಕೊಂಡ್ ಬಂದಿರೋದ್ನ ನಮ್ ಸಡನ್ ಕಲ್ಚರ್ ಆಗಿ. ತಾನೆ, ನಮ್ ಕಲ್ಚರ್ ಹೌದು. ತಾನೆ, ನಮ್ಗೆ ಆದಂತ ಒಂದ್ ಕಲ್ಚರ್ ಇದೆ. ಇಲ್ಲಿ ಚಿಕ್ಕಪ್ಪನ ಮಗಳ ಜೊತೆ ಯಾರು ಮಲಗ್ತಾರಾ? ಮಗ ಅವಳು ನನ್ಗೆ ಎರಡನೇ ತಾಯಿ ಅಲ್ವಾ ಸರ್? ಅವಳು ತಂಗಿ ಅಲ್ವಾ? ಹಾ ಹಾಗಾದ್ರೆ ಅಲ್ಲಿ ಯಾವ್ದೋ ಒಂದು ಪಂಥ ತನ್ನ ಚಿಕ್ಕಪ್ಪನ ಮಗಳನ್ ಮದುವೆ ಆಗುತ್ತೆ, ಅದನ್ನ ಈ ಕಲ್ಚರ್ ಒಪ್ಪುತ್ತಾ? ಭಾರತೀಯ ಕಲ್ಚರ್ ಒಪ್ಪುತ್ತಾ? ಖಂಡಿತ ಒಪ್ಪಲ್ಲ ಸರ್. ಅಲ್ಲಿ ಯಾವ್ದೋ ಕಲ್ಚರ್ ಗೋವನ್ ಹತ್ಯೆ ಮಾಡಿ ತಿಂತಾರೆ ಅಂತ, ಇಲ್ಲಿ ಗೋವನ್ ಪೂಜೆ ಮಾಡೋ ನಾವುಗಳು ಅದನ್ನ ಬಿಟ್ಕೊಡಕ್ಕಾಗತ್ತಾ? ಸರ್, ನಿಮ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಸರ್. ಏನಂದ್ರೆ ಈಗ ಹಿಂದೂ ಆನ್ಸರ್ ಬರ್ಲಿಲ್ಲ. ಏನ್ ಹೇಳಿ ಸರ್, ಹೇಳಿ. ಆ ಕಲ್ಚರ್ಗೋಸ್ಕರ ನಮ್ ಕಲ್ಚರ್ನ ಬಿಟ್ಕೊಡಕ್ಕಾಗತ್ತಾ? ಇಲ್ಲ, ಬಿಟ್ಕೊಡಕ್ಕಾಗಲ್ಲ ಸರ್. ಗೋವನ್ ನಾವು ಪೂಜೆ ಮಾಡ್ತೀವಿ, ಹಾ ನೀವ್ ಅದನ್ನ ಅವ್ರು ಕಡ್ಕೊಂಡ್ ತಿನ್ಬೇಕಾದ್ರೆ ನೋಡ್ಕೊಂಡಿರಿ ಅಂದ್ರೆ ಸಾಧ್ಯವಾ? ಇಲ್ಲ ಸರ್, ಆಗಲ್ಲ. ನಾನು ಅದನ್ನೇ ಮಾಡ್ತಿರೋದ್ರಿ. ಹಾ ಆಮೇಲೆ ಇನ್ನೊಂದ್ ಹೇಳ್ತೀನಿ, ಹಾ ಹೇಳಿ ಸರ್. ಇದು ಸಂವಿಧಾನ ಮತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾ ಅದನ್ನ ನಾವು ತಡಿತಿದೀವಿ. ಹಾ ಇದನ್ನ ತಡೆಯೋದಕ್ ಕೂಡ ನಮಗೆ ಅಧಿಕಾರವನ್ನ ಸಂವಿಧಾನ ಕೊಟ್ಟಿದೆ. ಹಾ ನಿನ್ ಕಣ್ಣೆದ್ರಿಗೆ ಯಾವುದೇ ಕೃತ್ಯ ನಡೀತಾ ಇದ್ರೆ, ಕ್ರೈಮ್ ನಡೀತಾ ಇದ್ರೆ ಅದನ್ನ ತಡೆದು ಅದನ್ನ ಪೊಲೀಸರಿಗೆ ಮಾಹಿತಿ ಕೊಟ್ಟು, ಆತ ನಿಜವಾಗ್ಲೂ ಅಪರಾಧ ಮಾಡ್ತಾ ಇದ್ರೆ ಆ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವ ಅಧಿಕಾರ ನನ್ನ ಭಾರತದ ಸಂವಿಧಾನ ನನಗೆ ಕೊಟ್ಟಿದೆ. ಆದ್ರೆ ಈ ಕೆಲ್ಸ ನಾನ್ ಮಾಡಿದ್ರೆ ಇದನ್ನ ಯಾಕೆ ನೀವು ಧರ್ಮ ಅಂತ ತತ್ತೀರಿ? ಸರ್, ಧರ್ಮ ಅಂತ ತರೋದಲ್ಲ. ಒಂದು ಇದು ನಾನು ನಿಮ್ಮ ಹತ್ರ ಏನೋ ಕೇಳ್ಬೇಕಾಯ್ತು. ನಮ್ಮ ಹಿಂದೂ ಧರ್ಮದಲ್ಲೇನೆ ತುಂಬಾ ಇದಿದೆ. ನೀವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಾ, ಸಾರಿ ಕೇಳ್ಬೇಕು. ಕೆಲವೊಂದು ಧರ್ಮದ ಬಗ್ಗೆ, ಜನಾಂಗದ ಬಗ್ಗೆ ನಾನು ಯಾರನ್ನು ಇಲ್ಲಿ ಮೋಟಿವೇಶನ್ ಮಾಡ್ತಾ ಇಲ್ಲ, ಯಾರಿಗೂ ತಂದಿರ್ತಾ ಇಲ್ಲ. ನಿಮ್ಮ ಹತ್ರ ಕ್ಲಾರಿಟಿ ಕೇಳ್ತಾ ಇರೋದು. ಈಗ ಒಲೆ ಮಾದಿಗರು ಅಂತ ಹೇಳ್ತಾರಲ್ಲ ಸರ್, ಅದು ಹಿಂದೂ ಧರ್ಮದಲ್ಲೇ ಬರುತ್ತಲ್ಲ, ಅವ್ರು ಸೇವಿಸ್ತಾರಲ್ಲ ಸರ್? ಕಂಪ್ಲೀಟ್ ಆಗಿ ಯಾರು ಕೂಡ ಮಾಡೋದಿಲ್ಲ. ಅವ್ರು ಎಮ್ಮೆಯನ್ನ ಸೇವನೆ ಮಾಡ್ತಾರೆ ಮೊದಲಿಂದನು. ಸರ್ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅದನ್ನ ಈಗ ಯಾರು ಅದನ್ನ ತಪ್ಪಾಗಿ ಗ್ರಹಿಸ್ಕೊಂಡಿರ್ಬೋದು ಅಥವಾ ಇದ್ಬೋದು. ಮೊದಲಿಂದನೂ ಕೂಡ ಅವರು ಚರ್ಮಕ್ಕಾಗಿ ಸತ್ತ ಜಾನುವಾರುಗಳನ್ನ ತಗೊಂಡೋಗ್ತಾ ಇದ್ರು. ಆಮೇಲೆ ಎಮ್ಮೆಯನ್ನ ಜಾತ್ರೆಯಲ್ಲಿ ಅದನ್ನ ಕೋಣವನ್ನ ಜಾತ್ರೆಯಲ್ಲಿ ಅದಕ್ಕೆ ಏನು ಅವ್ರ ಸಂಸ್ಕೃತಿ ನಡ್ಕೊಂಡು ಬಂದಿತ್ತು, ಆ ರೀತಿಯಾಗಿ ಆ ಸಮುದಾಯ ಆ ಎಮ್ಮೆಯ ಮಾಂಸವನ್ನ ಸೇವನೆ ಮಾಡ್ತಾ ಇತ್ತೆ ಹೊರತು ಎಲ್ಲೂ ಗೋವು ಮತ್ತು ಎತ್ತಿನ ಮಾಂಸವನ್ನ ಸೇವನೆ ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ಅಂದ್ರೆ ಆ ಜನಾಂಗದ ಜನರು ನೀವು ಸೇವನೆ ಮಾಡಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ? ಆ ಎಮ್ಮೆಯನ್ನ ಮಾತ್ರ ಅವರ ಸಂಸ್ಕೃತಿಯಲ್ಲಿ ಎಮ್ಮೆ ಮತ್ತು ಕೋಣವನ್ನ ಮಾತ್ರ ಸೇವನೆ ಮಾಡ್ತಾ ಇದ್ರೆ ಹೊರತು
ಗೋವನ್ನ ಸೇವನೆ ಮಾಡ್ತಿರ್ಲಿಲ್ಲ. ಆ ಸರ್ ಈಗ ಗೋವನ್ನ ಎಮ್ಮೆ ಸೇವನೆ ಮಾಡೋದು ನಾವ್ ಯಾವತ್ತೂ ಅದನ್ನ ನಾವ್ ಅಡ್ಡ ಬಂದಿಲ್ವಲ್ಲ. ನಾವ್ ಯಾಕೆ ಅದಕ್ಕೆ ಅಡ್ಡ ಬರೋಣ? ಯಾರು ಕಡಿತಿದಾರೋ ಅವ್ರು. ನಾವ್ ಅದನ್ನ ಹೇಳ್ತಾ ಇದೀವಿ, ಕಡಿಯೋರ್ ಮೇಲೆ ಹೋಗ್ತಾ ಇದೀವಿ, ಸೇವನೆ ಮಾಡೋರ್ ಮೇಲೆ ನಾವ್ ಹೋಗ್ತಿಲ್ಲ. ನೀವು ಹಾ ಅವಕಾಶ ಮಾಡ್ಕೊಡ್ತಾ ಇದೀರಾ, ಆಮಿಷ ಹೊಡ್ತಾ ಇದೀರಾ, ಕಮ್ಮಿ ದುಡ್ಡಿಗೆ ಕೊಡ್ತಾ ಇದೀರಾ, ಆ ಕಾರಣಕ್ಕೆ ಅವ್ನ ಬಂದ್ ತಿಂತಾವ್ನೆ. ಹ್ಮ್ ಅದ್ ನಮ್ ಸಂಸ್ಕೃತಿ ಅಂತ ನಿಮ್ಮಂತವ್ರು ಹೇಳ್ದೆ, ನಿಮ್ಮಂತವ್ರು ಏನ್ ಮಾಡ್ತೀರಾ, ಅವ್ರು ನಿಮಗೆ ನಿಶಕ್ತರಾಗಿ ಅದನ್ನ ಪ್ರಶ್ನೆ ಮಾಡೋ ಶಕ್ತಿ ಇಲ್ದೆ, ಧೈರ್ಯ ಇಲ್ದೆ ಹಾ ನೀವೇನ್ ಮಾಡ್ತೀರಿ, ಅವ್ರು ತಿಂದ್ರೆ ತಿನ್ಕೊಳ್ಳಿ ಬಿಡು, ನಮ್ಗೆ ಯಾಕೆ ಬೇಕು ಅಂತ. ಅಂತ ಹಾ ಬದುಕೇ ಅಲ್ಲ. ಅಂತ ಹಾ ಒಂದು ಬದುಕೇ ಅಲ್ಲ ಅದು. ಸರ್ ನಾನ್ ನನ್ಗೆ ಪೂಜೆ ಮಾಡ್ತೀನಪ್ಪ, ನನ್ ಕಣ್ ಮುಂದೆ ತಿನ್ಬೇಡ ಅಂತ ನೇರವಾಗಿ ಹೇಳುವ ತಾಕತ್ ಯಾವೊಬ್ಬ ಹಿಂದುವಿಗೂ ಇಲ್ಲ. ಹಾ ಹೇಳಿ ಯಾಕೆ ಭಯ ಪಡ್ತೀರಿ? ಆಗ ಅವನೇ ನಿಲ್ಲಿಸ್ತಾನೆ. ಹಾ ಹಾ ಈಗ ನಾನ್ ಹೇಳೋದೇನಂತ ಅಂದ್ರೆ, ಹಾ ಹೇಳಿ. ಅವ್ರುಗಳು ಹೇಗೆ ಇದು ನನ್ ಧಾರ್ಮಿಕ ನಂಬಿಕೆ ನಾನ್ ಬಿಡೋದಿಲ್ಲ ಅಂತಾರೋ, ಹಾ ನಮ್ ಹಿಂದೂ ಸಮಾಜ ಯಾಕೆ ಗಟ್ಟಿಯಾಗಿ ಇದನ್ನ ನಾನು ಪೂಜೆ ಆಯ್ತು, ಒಂದು ಹೇಳಿಕೆ ಕೊಡ್ಸ್ಬಿಡಕ್ ಹೇಳಿ. ಯಾವನಾರು ಒಬ್ಬ ಹಿಂದೂ ಲೀಡರ್, ಹಾ ಯಾವನಾರು ಅವರು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಹಿಂದೂ ಶಾಸಕ ಹ್ಮ್ ಗೋ ಹತ್ಯೆ ಮಾಡ್ಕೊಂಡ್ ಅವ್ರು ತಿನ್ಲಿ, ನನಗೇನ್ ಬೇಸರ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹ್ಮ್ ಅಥವಾ ಗೋಪೂಜೆ ಮಾಡೋಂತವ್ರ ಬಗ್ಗೆ ಮಾತಾಡ್ತಾ ಇದೀನಿ, ಗೋಪೂಜೆ ಮಾಡದೇ ಇರೋರ್ ಬಗ್ಗೆ ಅಲ್ಲ. ಹಾ ಯಾರು ಗೋಪೂಜೆ ಮಾಡ್ತಾರಲ್ವಾ ಅವ್ರು ಹೇಳ್ಬಿಡ್ಲಿ ನೋಡೋಣ. ಸರಿ ಈಗ ಆದ್ರೆ ನಾನ್ ಹೇಳ್ತಾರದು ಬಹಿರಂಗವಾಗಿ ಯಾಕೆ ಹೇಳಲ್ಲ ಇದನ್ನ ನೀವು? ಬಹಿರಂಗವಾಗಿ ಗೋವು ನಮ್ಮ ತಾಯಿ, ಅದನ್ನ ಕಡಿದು ಪೂಜೆ ಮಾಡಿದ್ರೆ ನನ್ನ ಭಾವನೆಗೆ ಹರ್ಟ್ ಆಗುತ್ತೆ ಅಂತ ಯಾಕೆ ಹೇಳೋದಿಲ್ಲ? ಹೇಳಿ. ಯಾರು ಆತರ ಮುಂದೆ ಬರೋದಿಲ್ಲ ಸರ್. ಯಾಕೆ ಬರಲ್ಲ? ಅಂತ ಅದು ನಿರ್ವೀರ್ಯ ಸಮಾಜನ ಹಿಂದೂ ಸಮಾಜ? ಆತರ ಅಲ್ಲ ಸರ್, ಮತ್ತೆ ನಿರ್ವೀರ್ಯ ಅಂತ ಅಲ್ಲ, ಆತರ ನಿರ್ವೀರ್ಯನೇ ಹೇಳಂತ ಲೀಡರ್ಗಳು ಅಲ್ರಿ. ಈಗ ಬೇಕಲ್ಲ ಸರ್. ನಿಮಗೆ ನಾನ್ ಕೇಳೋದು, ನಿಮಗೆ ಗೋವನ್ನ ಪೂಜೆ ಮಾಡ್ತೀರಾ ಮಾಡಲ್ವಾ? ಸರ್ ಮಾಡ್ತೀವಿ. ಗೋವನ್ನ ಪೂಜೆ ಮಾಡ್ತಾ ಇದ್ರೆ ಇನ್ನೊಬ್ಬ ಕಡ್ಕೊಂಡ್ ತಿಂತಾವನೆ ಅಂತಂದ್ರೆ ಅದೇ ಅದ್ ಭಾವನೆಗೆ ಹರ್ಟ್ ಆಗುತ್ತೆ ಅಂತ ಯಾಕೆ ಹೇಳಲ್ಲ ನೀವು? ತಿನ್ನು ಬಿಡು, ಸರ್ ತಿನ್ಕಂಡ್. ಯಾಕೆ ಅಂದ್ರೆ ನೀನ್ ಅಸಮರ್ಥ ಇದೀಯ, ಅದಕ್ಕೆ ಹೇಳ್ತಾ ಇಲ್ಲ. ಸರ್ ಈಗ ವಸಿ ಏನಂದ್ರೆ ಇನ್ನೇನು ಇಲ್ಲ, ನಿನ್ನಲ್ಲಿ ಸಾಮರ್ಥ್ಯ ಇದ್ದಿದ್ರೆ ಹಾ ಅವನು ಹೋಗಿ ಹೇಳ್ತಿದ್ದೆ, ಅದನ್ನ ಕಡಿದು ತಿಂದ್ರೆ ನನಗೆ ನೋವಾಗುತ್ತೆ ಕಣ. ಈಗ ಸರ್ ನಾನು ಎರಡು ಕೈ ಅಟ್ಲೀಸ್ಟ್ ಸೇರಿದ್ರೆ ಅವನ ಹತ್ರ ಹೋಗಿ ಚಪ್ಪಾಳೆ. ಹೇಳಿಲ್ಲ ಅಂದ್ರೂ ಕುಂತಿತ್ತನಾದ್ರೂ ಒಪ್ತಿದ್ದೆ. ಕರೆಕ್ಟ್, ಪುನೀತ್ ಕೆರೆಹಳ್ಳಿ ಗೋರಕ್ಷಣೆ ಏನ್ ಮಾಡ್ತಾ ಇದ್ದೀರಾ, ಇದು ನಮ್ ಭಾವನೆಗೆ ಹರ್ಟ್ ಆಗುತ್ತೆ, ಕರೆಕ್ಟ್ ರೀ ನೀವು ಮಾಡ್ತಾ ಇರೋದು. ಯಾಕೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೀವು ಪ್ರಚೋದನೆಗೊಳಗಾಗಿದ್ದೀರಾ. ಪುನೀತ್ ಕೆರೆಹಳ್ಳಿ ಪುನೀತ್ ಸರ್ ಈಗ ಕೆರೆಹಳ್ಳಿ ನಾನು ಪ್ರಚೋದನೆಗೊಳಗಾಗಿದ್ದಾನೆ. ಯಾಕೆ ಪ್ರಚೋದನೆಗೊಳಗಾಗಿದ್ದಾನೆ ಅಂತಂದ್ರೆ, ಅವನು ಪೂಜೆ ಮಾಡುವ ಗೋವುಗಳನ್ನ ಯಾರೋ ಕಡಿದು ತಿಂತಿದ್ದಾರೆ ಬಹಿರಂಗವಾಗಿ, ಅದಕ್ಕೆ ಪ್ರಚೋದನೆಗೊಳಗಾಗಿದ್ದಾನೆ. ಪ್ರಚೋದನೆಗೊಳಗಾಗಿರೋ ವ್ಯಕ್ತಿ ಆತ ಪ್ರಚೋದಿತನಾಗಿ ಈ ಕೆಲಸವನ್ನ ಸಮಾಜದಲ್ಲಿ ಮಾಡ್ತಿದ್ದಾನೆ. ಪ್ರಚೋದನೆ ಮಾಡಿದ್ಯಾರು? ಅಲ್ಲ ಸರ್, ಚಪ್ಪಾಳೆ. ಈಗ ಎರಡು ಕೈ ಸೇರಿದ್ರಲ್ಲ, ನಿಮ್ ಮುಂದೆ ನಿಂತ್ಕೊಂಡು ನಾನು ಅದನ್ನೇ ಆಗ್ಲೇ ಉದಾಹರಣೆ ಕೊಟ್ಟಿದ್ದು. ಯಾರಾದ್ರೂ ತಾಯಿನ ಸೂಳೆ ಅಂದ್ರೆ ತೆಗೆದು ಕೆಪಾಲು ಕೊಡಿತೀವಿ, ಹೊಡೆದೋನ್ನ ಕಾನೂನು ಕೈಗೆ ತಗೊಂಡೆ ಅಂತ ಹೇಳೋದಲ್ಲ. ಹೌದು ಸರಿ, ವೈದ್ಯನ್ನ ಮಾತಾಡ್ಬೇಕು. ಅದು ಅವನು ಪೂಜೆ ಮಾಡ್ತಾನೆ, ಆ ಗೋವನ್ನ ಕಾನೂನು ಬಾಹಿರವಾಗಿ ನೀನ್ ತಗೊಂಡ್ ಹೋಗ್ತಾ ಇದೀಯ, ಅದಕ್ಕೆ ಅವನು ಪ್ರಚೋದನೆಗೊಳಗಾಗಿದ್ದಾನೆ. ಆತರ ಪ್ರಚೋದನೆಗೆ ಪುನೀತ್ ಕೆರೆಹಳ್ಳಿ ಒಳಗಾಗಬಾರ್ದು ಅಂದ್ರೆ ನೀನು ಈ ಕೆಲಸ ನಿಲ್ಸು. ಜಮೀರ್, ಪುನೀತ್ ಕೆರೆಹಳ್ಳಿ ಪ್ರಚೋದನೆಗೊಳಗಾದ, ನೀನು ಕುಮಾರಸ್ವಾಮಿಗೆ ಹಂಗ್ ಮಾತಾಡ್ಬಾರ್ದಿತ್ತು. ಹಿಂದೂಗಳನ್ನ ಪ್ರಚೋದನೆಗೆ ಮಾಡಬಾರ್ದಿತ್ತು. ಯಾಕೆಂದ್ರೆ ಹಿಂದೂಗಳು ಪ್ರಚೋದನೆಗೊಳಗಾದ್ರೆ ಅವ್ರು ನಿರ್ವೀರ್ಯರಲ್ಲ, ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕೆ. ನಮ್ಮಂತವ್ರು ನಿರ್ವೀರ್ಯರ್ ಇರ್ಬೋದು, ಆದ್ರೆ ಪುನೀತ್ ಕೆರೆಹಳ್ಳಿ ಅಂತವ್ರು ಒಬ್ಬ ಇರ್ತಾನೆ, ಅವನು ನಿರ್ವೀರ್ಯರಂಗ್ ಬದುಕಲ್ಲ. ಅವನಿಗೆ ಕೋಪ ಬರುತ್ತೆ, ಅವನ್ ಸಮಾಜ ಬೈದ್ರೆ. ನಾನ್ ಸಹಿಸ್ಕಂತೀನಿ, ನನ್ ತಾಯಿನ ಏನಾದ್ರು ಮಾಡಿದ್ರು ನಾನ್ ಸಹಿಸ್ಕೊಂಡ್ಬಿಡ್ಬೋದು, ಆದ್ರೆ ಪುನೀತ್ ಕೆರೆಹಳ್ಳಿ ಹಂಗ್ ಮಾಡಲ್ಲ. ಯಾಕೆಂದ್ರೆ ಅವನಿಗೆ ಪ್ರಚೋದನೆಗೆ ಆಗ್ತಾನೆ, ಅವನು ಪ್ರಚೋದನೆಗೊಳಗಾಗ್ತಾನೆ. ನೀನ್ ಯಾಕೆ ಪ್ರಚೋದನೆ ಮಾಡ್ತಾ ಇದೀಯಾ? ಬೇಕು ಅಂತ ಬಂದಿದ್ದೀನ ಇಲ್ಲಿಗೆ? ಬಂದಿಲ್ಲ. ಅವ್ರುಗಳು ನಮ್ಮನ್ನ ಪ್ರವೋಕ್ ಮಾಡ್ತಿದ್ದಾರೆ. ವಾಯ್ಸ್ ಕಟ್ ಆಗ್ತಿದೆ ಪುನೀತ್ ಕೆರೆಹಳ್ಳಿ ಸರ್, ವಾಯ್ಸ್ ಕಟ್ ಆಗ್ತಿದೆ, ಹೇಳಿ ಸರ್. ನನ್ನ ಕಣ್ಣು ಮುಂದೆಯೇ ನನ್ನ ಭಾರತದಲ್ಲಿ ನನ್ನನ್ನ ಪ್ರಚೋದನೆಗೆ ಒಳಪಡಿಸಿದ್ರೆ ನಾನ್ ಪ್ರಚೋದನೆಗೆ ಒಳಗಾಗಿದ್ದೀನಮ್ಮ. ನಾನು ಪ್ರಚೋದನೆಗೆ ಒಳಗಾದ್ರೆ ಈಗ ಬಂದು ನಿನ್ ಕೇಸ್ ಆಗುತ್ತೆ, ನಿನ್ನ ಜೈಲಿಗೆ ಹಾಕ್ತಾರೆ, ನಿನ್ ಸಮಸ್ಯೆ, ನಿನ್ ಫ್ಯಾಮಿಲಿ ನೋಡ್ಕೊ, ನಿನ್ ಕುಟುಂಬ ನೋಡ್ಕೊ. ನೋ ವೇ. ಅವನು ಎಂಥ ಕಾನೂನು ಹರಿತಂತಹ ವ್ಯಕ್ತಿಯೇ ಆಗಿದ್ರು ಕೂಡ ಎಲ್ಲೋ ಪಬ್ಲಿಕ್ ಪ್ಲೇಸ್ ನಲ್ಲಿ ನನ್ನ ಹೆಂಡತಿಗೆ ಒಂಚೂರು ಬ್ಯಾಡ್ ಟಚ್ ಮಾಡ್ದ ಅಂತ ಅಂದ್ರೆ, ಕಾನೂನಿನ ಎಲ್ಲಾ ಓದಿರುವಂತ ವ್ಯಕ್ತಿಯು ಕೂಡ ಅದನ್ನು ಬಕ್ಕಕ್ಕಿಟ್ಟು ಫಸ್ಟ್ ಕೈ ತೆಗೆದು ಕೆಪಾಲಕ್ಕೆ ಬಾರಿಸ್ತಾನೆ. ಹೌದು ಸರ್. ಪ್ರವೋಕಿಂಗ್ ಮತ್ತು ತನ್ನ ಹೆಂಡತಿಯನ್ನ ರಕ್ಷಣೆ ಮಾಡಿಕೊಳ್ಳೇಬೇಕು ಅನ್ನುವ ಧರ್ಮ, ಪತಿಯ ಧರ್ಮ. ಅಲ್ಲಿ ಯಾವ ಬ್ಯಾರೆ ಸಂವಿಧಾನ ಕಾನೂನು ಪಾಲನೆ ಆಗಲ್ಲ, ಅಲ್ಲಿ ಪತಿಯ ಧರ್ಮ. ನಾನು ಆಕೆಯ ಗಂಡ, ಆಕೆಯನ್ನ ರಕ್ಷಿಸೋದು ನನ್ನ ಕರ್ತವ್ಯ ಅನ್ನೋದು ಅವನಿಗೆ ಮೈಂಡಿಗೆ ಬರುತ್ತೆ. ಅವನು ಬ್ಯಾಡ್ ಟಚ್ ಮಾಡಿ ಅವನನ್ನು ಪ್ರವೋಕ್ ಮಾಡ್ದ. ಅವನು ಹೊಡಿಬಾರ್ದು ಒಬ್ಬ ವ್ಯಕ್ತಿಗೆ ಅನ್ನೋದನ್ನ ಕಾನೂನಿನಲ್ಲಿ ಓದಿ ಪೊಲೀಸ್ ಆಗಿದ್ರು ಕೂಡ ಇಮ್ಮಿಡಿಯೇಟ್ ಅವ್ನ್ ಕೆಪಾಲು ಕೊಡ್ದ. ಯಾಕೆ ಅಂತ ಅಂದ್ರೆ
ಮೊದಲು ಧರ್ಮ, ಪತಿಯ ಹೌದು ಧರ್ಮ. ಸರ್. ಹಂಗೆ ಫಸ್ಟ್ ನಾನು ಕೂಡ ಹಾ ನನಗೇನ್ ಕಾನೂನು ಗೊತ್ತಿಲ್ಲ ಅಥವಾ ಕಾನೂನಿನ ಬಗ್ಗೆ ಅರಿವಿಲ್ಲ ಅನ್ನೋದಲ್ಲ. ಹಾ ಪ್ರವೋಕ್ ಮಾಡ್ತಾ ಇರೋರ್ಗೆ ಹೋಗಿ ಹೇಳಿ, ಪ್ರವೋಕ್ ಮಾಡ್ಬೇಡಿ ಅಂತ. ನೀವು ನಮ್ಮನ್ನ ಅಲ್ಲ ಯಾಕೆ ತಣ್ಣಗಿಡ್ತೀರಾ? ಸರ್, ನಿಮ್ಮನ್ನ ನಾನು ಇಡ್ತಿಲ್ಲ, ನೀವು ಒಂದ್ ನೀವ್ ಸ್ವಲ್ಪ ಹೇಳ್ತಿದ್ದೀರಾ ರ್ಯಾಶ್ ಆಗಿ ತಣ್ಣಗಿರಿ ಮಾತಾಡ್ತಾ ತಣ್ಣಗಿರಿ, ಇದ್ರಲ್ಲ. ಸುಮ್ನಿರಿ. ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿ, ಯಾಕ್ರಿ ಹಿಂಗ್ ಮಾಡ್ತೀರಾ? ಹಿಂದೂ ಸಮಾಜ ನಿಮ್ ಜೊತೆ ಚೆನ್ನಾಗಿ ಬದುಕ್ಬೇಕು ಅನ್ನುತ್ತೆ, ನಿಮ್ಗಳಿಗೆ ಮಸೀದಿ ಕಟ್ಕೊಳಕ್ ಅವಕಾಶ ಕೊಟ್ಟಿದೆ, 3 ಹೊತ್ತು ನಮಾಜ್ ಕೂಗಕ್ ಅವಕಾಶ ಮಾಡ್ಕೊಟ್ಟಿದೆ, ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಲಿಲ್ಲ. ಹಾ ಆದ್ರೂ ನೀವ್ ಹಿಂಗೆಲ್ಲಾ ಮಾಡ್ಕೊಂಡೇ ಬರ್ತಾ ಇದ್ರೆ ಹಿಂದೂ ಹುಡುಗರು ಪ್ರವೋಕ್ ಆಗ್ತಾರೆ. ಹಾ ಬೇಕು ಅಂತ ಲವ್ ಜಿಹಾದ್ ಮಾಡ್ತಾರೆ, ಹಾ ಬೇಕು ಅಂತ ಪ್ರವೋಕಿಂಗ್ ಹಲಾಲ್ ತರ್ತಾರೆ. ಹಲಾಲ್ ಅಂದ್ರೆ ಏನು? ಯಾಕೆ ಹಲಾಲ್ ಹಲಾಲ್ ಅಂದ್ರೆ ಸರ್, ಪ್ರಾಡಕ್ಟ್ ಗಳು ಬರ್ತವೆ? ಯಾಕೆ ಹಲಾಲ್ ಪ್ರತಿ ಪ್ರತಿ ಪ್ರಾಡಕ್ಟ್, ಗೋಧಿ ಹಿಟ್ಟಿಂದ ಹಿಡಿದು ಉಪ್ಪಿನ ಪ್ಯಾಕೆಟ್ ವರ್ಗೂ ಹಲಾಲ್ ಮಾರ್ಕ್ ಯಾಕೆ? ಹಾ ಸರ್, ಒಂದ್ ನಿಮಿಷ. ಹಲಾಲ್ ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ, ನನ್ನ ಸ್ವಾರ್ಥಕ್ಕೋಸ್ಕರ ಈ ಬಲಿಯನ್ನು ಕೊಡುತ್ತಿದ್ದೇನೆ ದೇವರೇ, ನನ್ನನ್ನು ಕ್ಷಮಿಸು ಅಂತ ದೇವರಲ್ಲಿ ಕೇಳ್ಕೊಂಡು ಅಲ್ಲ ಹಲಾಲ್ ಮಾಡೋದು. ಅಲ್ಲ ನನಗ್ ಅದು ಗೊತ್ತಿಲ್ಲ. ನೀವು ಮಾಂಸಕ್ಕೆ ಕೇಳ್ತಾ ಇದ್ದೀರಾ. ಹಾ 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 ಗೋಧಿ ಪ್ಯಾಕೆಟ್ ಹೆಂಗ್ ಹಲಾಲ್ ಆಗುತ್ತೆ ನಂಗೆ ಹೇಳಿ. ಸರ್, ಗೋಧಿ ಪಾಕೆಟ್ ಅದ್ ಹೆಂಗ್ ಸರ್? ಸಿಲ್ಲಿ ಆಗಿದೆಯಲ್ಲ ಪ್ರಶ್ನೆನೇನೆ. ಗೋಧಿ ಪಾಕೆಟ್ ಹೆಂಗ್ ಹಲಾಲ್ ಆಗುತ್ತೆ? ನಿಮ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಹಾ ಹಲಾಲ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಅಂತ ಹೊಡಿರಿ, ಹಾ ಬರ್ತವೆ. ಆ ಪ್ರಾಡಕ್ಟ್ಸ್ ಗಳೆಲ್ಲ ಹೆಂಗ್ ಹಲಾಲ್ ಆಯ್ತು ಅಂತ ನಂಗೆ ಹೇಳಿ. ಇಟ್ಸ್ ಎ ಪ್ಯೂರ್ ಬಿಸ್ನೆಸ್ ಮ್ಯಾನ್. 3.8 ಟ್ರಿಲಿಯನ್ ಡಾಲರ್ ಹಣವನ್ನ ಸಂಗ್ರಹ ಮಾಡ್ತಾ ಇದಾರೆ ಹಲಾಲ್ ಸರ್ಟಿಫಿಕೇಶನ್ ಕೊಟ್ಟು. ಯಾರು ಕೊಡ್ತಾ ಇರೋದು? ಸರ್, ಗೌರ್ಮೆಂಟ್ ಕೊಡ್ತಾ ಇರೋದು? ಕಾಮನ್ ಸೆನ್ಸ್ ಸರ್. ಗೋಧಿ ಯಾವ ತರ ಹಲಾಲ್ ಆಗುತ್ತೆ ನೀವೇ ಹೇಳ್ಬಿಡಿ ಸರ್. ನಾನು ನಿಮಗೆ ಅದಕ್ಕೆ ಹೇಳೋದು, ನೀವು ಹಾ ನಾನು ನಿಮಗೆ ಸಮಯವನ್ನು ಕೊಟ್ಟಿದ್ದು ಒಂದೇ ಮತ್ತಿಗೆ. ಹಾ ನಾನು ಎಜುಕೇಟೆಡ್ ಇದ್ದೀನಿ ಬ್ರದರ್, ನಿಮ್ಮ ಹತ್ರ ಪ್ರಶ್ನೆ ಮಾಡ್ಬೇಕು. ಆಯ್ತಪ್ಪ, ಯಾರೋ ಒಬ್ರು ತುಂಬಾ ಸ್ಮೂತ್ ಆಗಿ ಪ್ರಶ್ನೆ ಮಾಡ್ತಿದಾರೆ, ಅವ್ರಿಗೆ ಉತ್ತರ ಕೊಡೋಣ, ಅದಕ್ಕೆ ಮಾತಾಡ್ತಿದ್ದೀನಿ ಹಾ ನಾನು. ನೀವು ಮತ್ತೆ ನನಗೆ ಈಗ ಪ್ರಶ್ನೆ ಮಾಡಬಾರ್ದು. ನೀವು ಗೂಗಲ್ ನಲ್ಲಿ ಹೋಗಿ ಟ್ರೈ ಮಾಡಿ, ಜಮಿಯತ್ ಉಲೆಮಾ ಹೇ ಹಿಂದೂ ಮತ್ತು ಅನೇಕ ಏಳು ಸರ್ಕಾರೇತರ ಸಂಘ ಸಂಸ್ಥೆಗಳು, ಅಂದ್ರೆ ಸರ್ಕಾರಕ್ಕೂ ಅವ್ರಿಗೂ ಸಂಬಂಧ ಇರೋದಿಲ್ಲ, ಸಂಘವನ್ನು ಮಾಡ್ಕೊಂಡಿರ್ತಾರೆ. ಹಾ ಆ ರೀತಿ ಮಾಡಿರ್ತಕ್ಕಂಥ 7 ಸಂಘಟನೆಗಳು, ಜಮಿಯತ್ ಉಲೆಮಾ ಹೇ ಹಿಂದ್, ಹಲಾಲ್ ಇಂಡಿಯಾ, ಈ ರೀತಿಯಾಗಿ 7 ಸಂಸ್ಥೆಗಳನ್ನ ಮುಸಲ್ಮಾನರು ಕಟ್ಕೊಂಡಿದ್ದಾರೆ. ಅವರ ಓನ್ ಟ್ರಸ್ಟ್ ಇವು. ಆ ಹ್ಮ್ ಟ್ರಸ್ಟ್ ಗಳಿಂದ ಪ್ರತಿ ಪ್ರಾಡಕ್ಟ್ ಗಳ ಮೇಲೆ ಹಲಾಲ್ ಸರ್ಟಿಫಿಕೇಟ್ ನ ಕೊಡ್ತಾರೆ. ಹಾ ಬಿಕಾಸ್ ಬಿಸ್ನೆಸ್, ಮುಸಲ್ಮಾನರು ಅದನ್ನ ತಗೊಳ್ತೀವಿ, ನೀವು ಈ ಹಲಾಲ್ ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ತಗೊಳ್ತೀವಿ. ಈಗ ಆ ಹಾ ಹಲಾಲ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಉತ್ಪನ್ನದ ಮಾಲೀಕ ಏನ್ ಮಾಡ್ತಾನೆ, 60,000 rupees ಪರ್ ಪ್ರಾಡಕ್ಟ್ ಕೊಟ್ಟು, ಅವನೊಂದು 5 ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಆ ಹ್ಮ್ 5 ಪ್ರಾಡಕ್ಟ್, ಯಾವ್ದೋ ಒಂದು ಡ್ರೈ ಫ್ರೂಟ್ಸ್ ಇರ್ಬೋದು, ಯಾವ್ದೋ ಒಂದು ಅಕ್ಕಿ ಇರ್ಬೋದು, ಯಾವ್ದೋ ಒಂದು ಗೋಧಿ ಇರ್ಬೋದು, ಅವನ್ ಪ್ರಾಡಕ್ಟ್ ಗಳಿಗೆಲ್ಲ ಹಲಾಲ್ ಸ್ಟಿಕ್ಕರ್ಸ್ ಹಾಕ್ತಾನೆ. ಯಾಕೆ ಹ್ಮ್ ಹಾಕ್ತಾನೆ? ಮುಸಲ್ಮಾನರು ಇದನ್ನ ತಗೊಳ್ತಾರೆ ಅಂತ. ಓಕೆ ಹಾ ಹಾ ಆಗೇನಾಗುತ್ತೆ, ಈ ಹಾ 60,000 ರೂಪಾಯಿ ಒಂದ್ ಪ್ರಾಡಕ್ಟ್ ಹಂಗೆ ಇದುವರೆಗೂ ನನ್ನ ದೇಶದಲ್ಲಿ 3.8 ಟ್ರಿಲಿಯನ್ ಡಾಲರ್ ಹಣವನ್ನ ಸಂಗ್ರಹ ಮಾಡ್ತಾರೆ. ಹಾ ನನ್ನ ದೇಶದ ಬಜೆಟ್ ಎಷ್ಟು? ವಾರ್ಷಿಕ ಬಜೆಟ್ ನಿಯರ್ ಬೈ 4 ಟ್ರಿಲಿಯನ್ ಆರ್ 3.5 ಟ್ರಿಲಿಯನ್ ಟು 4 ಟ್ರಿಲಿಯನ್. ಹಾ ಆದ್ರೆ ಹಲಾಲ್ ನಲ್ಲಿ ಸಂಗ್ರಹ ಆಗ್ತಾರ ಹಣ ಎಷ್ಟು? ಹ್ಮ್ ನಿಯರ್ ಬೈ ಸೇಮ್ ಟು ಸೇಮ್. ಸೇಮ್ ಟು ಏನ್ ಸೇಮ್ ಮಾಡ್ತಾ ಅಷ್ಟೇ ಇದಾರೆ ಆಗ್ತಿದೆ. ಹಣನ? ಆ ಹಣ ಏನ್ ಮಾಡ್ತಾ ಇದಾರ್ರಿ? ಹಣ ಗೊತ್ತಿಲ್ಲ ಸರ್, ಅವ್ರು ಏನೇನು ಗೊತ್ತಿಲ್ಲ ಅಂತ ಬಳಸ್ಕೊಂತಿದಾರ. ಸುಮ್ನೆ ಕುತ್ಕೊಂಡಿದ್ದೀರಲ್ರಿ. ಪ್ರಶ್ನೆ ಮಾಡೋ ನನ್ನ ಹತ್ರ ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಹೇಳ್ತಿರಲ್ರಿ. ಸರ್ ಮಾಡ್ತೀವಿ ಸರ್, ಎಲ್ಲಾನು ಒಂದೇ ಸರಿ ನಾನ್ ಆಗ್ಬೇಕು ಅಂದ್ರೆ ಕೇಳ್ತಾ ಇರೋದು ಒಂದೊಂದು ಒಂದೇ ಸಲ ವಿಷಯನ. ಆಗ್ಬೇಕು ಅಂತ ಅಲ್ಲ ರೀ. ನಾನ್ ಅದನ್ನ ಹಾ ಮಾತಾಡ್ತಾ ಇರೋದಕ್ಕೆ 10 ಜನರಿಂದ 100 ಜನಕ್ಕೆ ಅದು ತಲುಪಿರೋದು. ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇರೋದಕ್ಕೆ 100 ಜನಕ್ಕೆ ಕರೆಕ್ಟ್ ಈ ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳೋದಕ್ಕೆ ಪ್ರಶ್ನೆ ಬರ್ಲಿಕ್ಕೆ ಕಾರಣ ಸರ್, ಆಗಿದೆ. ನನ್ಗೂ ಗೊತ್ತಿರ್ಲಿಲ್ಲ. ಈಗ ನಿಮ್ಮಿಂದನೂ ಒಂದು ವಿಷಯ ನಾವು ತಿಳ್ಕೊಂಡಂಗಾಯ್ತು. ಅದನ್ನೇ ಅದ್ರ ಹೇಳ್ತಾ ಬಗ್ಗೆ ಇದೀವಿ. ಆದ್ರೆ ಎಕ್ಸ್ಪಾನ್ಸ್. ನೀವು ಎಲ್ಲಿವರೆಗೂ ಈ ಹಿಂದೂ ಮುಸ್ಲಿಂ ಅನ್ನೋ ಮುಖವಾಡವನ್ನ ಅವ್ರ ತಪ್ಪುಗಳನ್ನು ಹೇಳ್ದಾಗ್ಲಿಲ್ಲ. ಹಾ ಅವ್ರು ಹಿಂದೂ ಮುಸ್ಲಿಂ ಮಾಡ್ತಾನೆ ಅಂತ ತಂದು ಕೋಟಿಂಗ್ ಮಾಡ್ತಾರೆ. ನಾನು ಹಿಂದೂ ಮುಸ್ಲಿಂ ಅಲ್ಲ ಮಾಡ್ತಾ ಇರೋದು. ನಾನ್ ಕೇಳ್ತಾ ಇರೋದು ಪ್ರಶ್ನೆ, ಹಾ ಉತ್ತರ ಕೊಡಿ. ನಾನು ಹಿಂದೂ ಮುಸ್ಲಿಂ ಅಲ್ಲ ಮಾಡ್ತಾ ಇರೋದು. ನೀನ್ ಯಾಕೆ ಕಾಲಾ ಕುಮಾರಸ್ವಾಮಿ ಹಿಂದೆ ಅಂತ ಜಮೀರ್ನ ಪ್ರಶ್ನೆ ಮಾಡಿದ್ದು? ಇದು ಹಿಂದೂ ಮುಸ್ಲಿಂ ಹೆಂಗಾಯ್ತು? ಗೋವನ್ನ ಹಾ ತಗೊಂಡೋಗಿ ಕಡಿತಾ ಇದೀಯಾ ಅಥವಾ 30-40 ಒಂದು ಕಂಟೈನರ್ಗೆ ಹಾಕೊಂಡು ಹೋಗ್ತಾ ಇದೀಯಾ? ಮೊದಲನೇದು ಮೋಟಾರ್ ವೆಹಿಕಲ್ ಆಕ್ಟ್ ಉಲ್ಲಂಘನೆ ಆಯ್ತು. ಎರಡನೇದು ಗೋಹತ್ಯೆ ನಿಷೇಧ ಕಾಯ್ದೆ ಉಲ್ಲಂಘನೆ ಆಯ್ತು. ಇವೆರಡನ್ನು ಮೀರಿ ನನ್ನ ಧಾರ್ಮಿಕ ಭಾವನೆ ಉಲ್ಲಂಘನೆ ಆಯ್ತು. ನಾನು ಅದನ್ನ ಹ್ಮ್ ತಡೆದು ಪ್ರಶ್ನೆ ಮಾಡಿದ್ರೆ ಇದು ಹಿಂದೂ ಮುಸ್ಲಿಂ ಹೆಂಗಾಯ್ತು? ಹಾ ಎಲ್ಲೋ ಒಂದು ಹುಡುಗಿ ಲವ್ ಜಿಹಾದ್ಗೆ ಬಲಿಯಾಗಿ ಆಕೆಯನ್ನ ಮೋಸದಿಂದ ಕರ್ಕೊಂಡೋಗಿ ಇಟ್ಕೊಂಡಿದ್ಯಾ? ನಾನ್ ಆಕೆಯನ್ನ ರಕ್ಷಿಸಿ ವಾಪಸ್ ಕರ್ಕೊಂಡ್ ಬಂದ್ರೆ ಇದು ಹಿಂದೂ ಮುಸ್ಲಿಂ ಹೆಂಗಾಯ್ತು? ಹಾ ಅದು ಹಿಂದೂ ಮುಸ್ಲಿಮ್ಸ್ ಆಗ್ಲಿಲ್ಲ ಅಲ್ವಾ? ಆಗ್ಲಿಲ್ಲ ಸರ್. ಇನ್ನೊಂದು ಮತ್ತೆ ನಾನ್ ಮುಸ್ಲಿಮ್ಸ್. ಕೇಳ್ತಾ ಇರೋದು ಪೂರ್ತಿ ಹಾ ಕೇಳಿಸ್ಕೊಳ್ಳಿ. ಎಲ್ಲೋ ಹಲಾಲ್ ನ ಸರ್ಟಿಫಿಕೇಟ್ ನ ಇಲ್ಲಿಗಲ್ ಆಗಿ ಬಳಸ್ಕೊಂಡು ಪ್ರತಿ ಹೋಟೆಲ್ಗಳ ಮೇಲೆ ಇವತ್ತು ಅಶೋಕ, ಅನೇಕ ಬೇರೆ ಬೇರೆ ಹೆಸರು ಬೇಡ, ಅನೇಕ ಹೋಟೆಲ್ಗಳು ಹಲಾಲ್ ಸರ್ಟಿಫೈಡ್ ಇದಾವೆ. ಹಾ ಅಪಾರ್ಟ್ಮೆಂಟ್ ಹಲಾಲ್ ಸರ್ಟಿಫೈಡ್ ಇದೆ. ಈಗ ಹಾ ನಾನು ಓಂಕಾರವನ್ನ ತಗೊಂಡ್ ಬಂದ್ರೆ ಸುಮ್ನೆ ಇರುತ್ತಾ? ಈಗ ನಾನು ಹಿಂದೂಗಳಲ್ಲಿ ನಾಳೆಯಿಂದ ಮುಸಲ್ಮಾನರ ಹತ್ರ ಏನು ಖರೀದಿ ಮಾಡಬೇಡಿ,
ಹಾ ನೀವು ಹಿಂದೂ ಒಂದು ಸ್ವಸ್ತಿಕ್ ಚಿಹ್ನೆ ಇರ್ತಕ್ಕಂಥದ್ದನ್ನ ಮಾತ್ರ ಖರೀದಿ ಮಾಡಿ ಅಂತ ಅಂದ್ರೆ ಹಾ ಆಗ ಹೆಂಗಿರುತ್ತೆ? ಸರ್ ಅವಾಗ ಒಂದ್ಸರಿ ಇವತ್ತು ಆಗಿತ್ತಲ್ಲ ಸರ್, ಇವತ್ತು ಯುಗಾದಿ 2021 ಅದು ಅಲ್ಲ ಏನೋ ಅದು ಆಗಿತ್ತಲ್ಲ. ಅದು ಅದೇನಾಗುತ್ತೆ, ಪ್ರವೋಕಿಂಗ್ ಹಾ ಅದು ಇವ್ರು ಹಾ ಮಾಡ್ತಾರೋ ಪ್ರವೋಕ್ ಅದು. ನೋಡಿ, ಹ್ಮ್ ಯುಗಾದಿ ಹಬ್ಬ ಬಂದಾಗ KR ಮಾರ್ಕೆಟ್ಗೆ ಹೋಗಿ ಒಮ್ಮೆ, ಹಾ ಈ ದೀಪಾವಳಿ ಹಬ್ಬ ಬಂದಾಗ KR ಮಾರ್ಕೆಟ್ಗೆ ಹೋಗಿ ಒಮ್ಮೆ, ಹಾ ಇಲ್ಲಿ ಕುತ್ಕೊಂಡು ಸಗಣಿ ಭಕ್ತರು ಗಂಜಲ ಕುಡಿತಾರೆ ಅಂತ ಹೇಳ್ತಾರಲ್ಲ, ಹಾ KR ಮಾರ್ಕೆಟ್ ನಲ್ಲಿ ಹ್ಮ್ ಅದೇ ಗಂಜಲವನ್ನ ದುಡ್ಡಿಗೆ ಮಾರೋದು ಯಾರು? ಗೋಮೂತ್ರವನ್ನ ದುಡ್ಡಿಗೆ ಮಾರೋದು ಮುಸಲ್ಮಾನ್ರೆ. ಹಾ ಅದೇ ಆ ಹಾ ಆಯುಧ ಪೂಜೆಯಲ್ಲಿ ಗಾಡಿಗೆ ಹೊಡೆಯುವಂತಹ ಕುಂಬಳಕಾಯಿನ ಮಾರೋದು ಅದೇ ಮುಸಲ್ಮಾನ್ರೆ. ಮಾವಿನ ಹಾ ತೋರಣದಿಂದ ಹಿಡಿದು ವಿಭೂತಿವರೆಗೂ, ಮತ್ತೆ ಹಾ ಇದರಿಂದ ಗಂಧದ ಕಡ್ಡಿಯಿಂದ ಹಿಡಿದು ಹೂವಿನವರೆಗೂ ನನ್ನ ಹಾ ಹಬ್ಬಕ್ಕೆ ಬೇಕಾಗಿರೋ ಪ್ರತಿ ಸಾಮಾನ ಮಾರೋದು ಅವ್ರೆ. ಒಂದು ಹಾ ದಿನದಲ್ಲಿ ಯುಗಾದಿ ಹಬ್ಬದಲ್ಲಿ 170 ಕೋಟಿವರೆಗೂ ಟರ್ನ್ ಓವರ್ ಆಗುತ್ತೆ. ಅಷ್ಟು ಟರ್ನ್ ಓವರ್ ಅಮೌಂಟ್ ಅನ್ನ ತೆಗೆದುಕೊಳ್ಳೋದು ಮುಸಲ್ಮಾನ್ರೆ. ಹಾ ಇಷ್ಟೆಲ್ಲ ಮಾಡ್ತಾ ಇದ್ದಾಗ್ಲೂ ಕೂಡ ಹೊರಗಡೆ ಬಂದು ಇದು ಮೌಢ್ಯ ಅಂತ ಹೇಳ್ತಾರಲ್ಲ, ಹಾ ನನಗೆಷ್ಟು ಉರಿಬೇಕು? ನಾವು ಹ್ಮ್ ಇದೆಲ್ಲವನ್ನು ನಾವು ಬಿಟ್ಕೊಟ್ಟಿದೀವಿ, ಇಲ್ಲೆಲ್ಲೂ ನಾವು ಧರ್ಮ ಅಂತ ತಂದಿಲ್ಲ. ಆದ್ರೆ ಅದ್ರ ಮಧ್ಯೆ ನೀವು ಹಲಾಲ್ ಸರ್ಟಿಫಿಕೇಟ್ ಹಾಕೊಂಡು ಹಲಾಲೇ ಹ್ಮ್ ಬೇಕು, ಹಲಾಲೇ ಬೇಕು, ಹಲಾಲೇ ಬೇಕು, ನೀನ್ ತಿನ್ನು ಹಲಾಲ್ನ ನಮ್ಮ ಮೇಲೆ ಯಾಕೆ ಏರಿಕೆ ಮಾಡ್ತಾ ಇದೀಯಾ? ಹಾ ಓರಿಯೋ ಬಿಸ್ಕೆಟ್ ಹಲಾಲ್, ಹಾ ಹಲಾಲ್ ಕಾಸ್ಮೆಟಿಕ್ಸ್, ಹಲಾಲ್ ಹ್ಮ್ ಅಪಾರ್ಟ್ಮೆಂಟ್. ಹ್ಮ್ ನಮ್ ಜನಕ್ಕೆ ಅರ್ಥ ಆಗಲ್ಲ. ನಮ್ ಜನಕ್ಕೆ ನಾವೇನಾದ್ರು ಹೇಳಕ್ ಹೋದ್ರೆ, ಜಾಗೃತಿ ಮಾಡಕ್ ಹೋದ್ರೆ ನನಗೊಂದು ಕೋಟ್ ಮಾಡ್ತಾರೆ, ಪುನೀತ್ ಕೆರಳಿ ಮಾತು ಕೇಳ್ಬೇಡಿ, ಅವನು ಕೋಮು ದ್ವೇಷ ಬೆಳೆಸ್ತಾನೆ ಅಂತ. ನನ್ಗೂ ಗೊತ್ತಿರ್ಲಿಲ್ಲ, ನಾನು ಹಾ. ಇದನ್ನೇ ನಂಬ್ಕೊಂಡು ಅದಕ್ಕೆ ನಿಮ್ ಹತ್ರ ಮಾತಾಡಿದ್ರೆ ಯಾವ ತರ ಇರುತ್ತೆ, ಯಾಕೆ ವ್ಯಕ್ತಿನ ಅಂತಂದ್ರೆ ಯಾವ್ದೇ ತರ. ಎಲ್ರು ಕುತ್ಕೊಂಡು ಒಂದು ಪ್ರೊಪಗಂಡ ತರ್ತಾರೆ ಆಚೆಗೆ. ಪುನೀತ್ ಕೆರಳಿ ಹಿಂದೂ ಮುಸ್ಲಿಂ, ಪುನೀತ್ ಕೆರಳಿ ಹಿಂದೂ ಮುಸ್ಲಿಂ, ಪುನೀತ್ ಕೆರಳಿ ಹಿಂದೂ ಮುಸ್ಲಿಂ. ಒಬ್ಬ ಬಡ ಮುಸಲ್ಮಾನ್ಗೆ ಹಾ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಬ್ಬ ಬಡ ಮುಸಲ್ಮಾನ್ ಬೀದಿಲಿ ವ್ಯಾಪಾರ ಮಾಡ್ತಾ ಇದ್ದಾನಲ್ಲ, ಹಾ ಆಪಲ್ಲು, ಹಣ್ಣು, ಕಾಯಿ ಇವು, ಹಾ ಹ್ಮ್ ಅವನಿಗೆ ಹಲಾಲ್ ನಿಂದ ಸಂಗ್ರಹವಾದ ಹಣ 1 ರೂಪಾಯಿ ಅವನಿಗೆ ಸೇರಿದ್ಯಾ? ಹಾ ಸೇರಿಲ್ಲ. ಜಮಿಯತ್ ಉಲೇಮಾ ಹಿಂದ್ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಯಾರು ಅಲ್ಲಿ NIA ದಾಳಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ದಾಳಿಗೊಳಗಾಗಿ ಭಯೋತ್ಪಾದನಾ ಆರೋಪವನ್ನು ಹೊತ್ಕೊಂಡು ಜೈಲಿನಲ್ಲಿ ಇದ್ದಾರೋ ಅವರಿಗೆ ಬೇಲ್ ಕೊಡಿಸ್ತಾ ಇದಾರೆ ಕುತ್ಕೊಂಡು. ಹ್ಮ್ ದುಡ್ಡು ಯಾರ್ದು? ಸರ್ ನನ್ಗೂ ಕೂಡ ನಿಮ್ ನಂದು ವಿಡಿಯೋಗಳೆಲ್ಲ ನಿಂದೆ. ನೋಡಿದಾಗ ಈ ದುಡ್ಡು ಅಪ್ಪಂಗ್ ನಮ್ದು ಏನಕ್ ನಿಂದೆ. ಬೇಕಪ್ಪ ಅನ್ನಿಸ್ತಿತ್ತು. ಈಗ ನಿಮ್ ಹತ್ರ ಕಾಲ್ ಮಾಡಿ ಮಾತಾಡಿದಾಗ ನನ್ಗೂ ಅನ್ನಿಸ್ತಾ ಐತೆ, ಬರೇ ಒಬ್ಬ ವ್ಯಕ್ತಿನ ನಾವು ದೂಷಣೆ ಮಾಡೋದ್ ತಪ್ಪಾಗುತ್ತೆ, ನಾವು ತಿಳ್ಕೊಬೇಕಲ್ಲ ಅಂತ. ಮುಂಚೆ ನಾನು ಓಪನ್ ಆರ್ಟ್ ಅಲ್ಲಿ ಹೇಳ್ತೀನಿ, ಈ ಅಪ್ಪಂಗ್ ಯಾಕಪ್ಪ ಬೇಕು ಬಾಂಗ್ಲಾ ನಿವಾಸಿಗಳು, ಅದು ಇದು, ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಗೃಹ ಇಲಾಖೆ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ, ನಿಮಗೆ ಇನ್ನೂ ಒಂದ್ ಹೇಳ್ತೀನಿ. ಹಾ ಇವತ್ತು 5,000 ರೂಪಾಯಿ ಅಮೌಂಟ್ ತಗೊಂಡು ಬಾಂಗ್ಲಾ ವಲಸಿಗರನ್ನ ಇಲ್ಲಿ ಬಿಡ್ತಿದಾರಲ್ಲ, ಹಾ ಯಾವುದೇ ಅಪಾರ್ಟ್ಮೆಂಟ್ಗೆ ಹೋಗಿ, ಮೊದ್ಲು ನಾನು ಒಂದು ಉದಾಹರಣೆ, ನೀವು ಇದನ್ನ ತಗೊಳ್ಳಿ ಬ್ರದರ್, ನಾನು ಹೇಳ್ತೀನಿ. ಹಾ ಹೇಳಿ. ಅವ್ರೆ, ಹಾ ಹೇಳಿ ಸರ್. ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಹಾ ಅವರು ಹೇಳಿದ್ರು, ನೋಡಿ ನಾವು ನಮ್ಮ ಮಕ್ಕಳನ್ನ, ಅಂದ್ರೆ ನಾನು ಎಕ್ಸಾಂಪಲ್ ಉದಾಹರಣೆ ಕೊಡ್ತಾ ಇರೋದು ನಿಮಗೆ, ಇದು ನಡೆದಿರೋ ಘಟನೆಗಳೇ, ನಾನು ಯಥಾವತ್ತಾಗಿ ಹೇಳ್ತಾ ಇಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸರ್. ಪರಿಸ್ಥಿತಿ. ಆ ಹೆಣ್ಣು ಮಗು ತನ್ನ ಮನೆಯಲ್ಲಿ, ನನ್ನ ಮಕ್ಳಿದ್ದಾರೆ, ನಾನು ಎಲ್ಲರಂತೆ ಬದುಕಬೇಕು, ನನ್ನ ಮಕ್ಳನ್ನ ನಾನು ಓದಿಸ್ದೆ ಎಲ್ಲೋ ಇದಕ್ ಕಳ್ಸಕ್ ಆಗಲ್ಲ, ಯಾವ್ದೋ ಮದರಸಗಳಿಗೆ ಕಳ್ಸಕ್ ಆಗಲ್ಲ, ನಾನು ಸ್ಟ್ಯಾಂಡರ್ಡ್ ಎಜುಕೇಶನ್ ಕೊಡ್ಬೇಕು, LKG ಹಾಕಬೇಕು, ನನ್ನ ಮಗುನ್ ನಾನು ಚೆನ್ನಾಗಿ ಓದಿಸ್ಬೇಕು. ನನ್ನ ಮುಂದಿರ್ತಕ್ಕಂಥ ಏಕೈಕ ಗುರಿ ಅದೇ. ಅದಕ್ಕಾಗಿ ನಾನು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಮನೆ ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ನನಗೆ ಖರ್ಚಿರುತ್ತೆ, ಹಾಗಾಗಿ ನಾನು ನಿಮಗೆ 5,000 6,000 ಕೆಲಸ ಮಾಡಕ್ಕಾಗಲ್ಲ, ನನಗೆ 8,000 ರಿಂದ 10,000 ಬೇಕು ಅಂತ ಕೇಳ್ತಾಳೆ. ಇದು ಕನ್ನಡದ ಹೆಣ್ಣು ಮಗಳು ಕೇಳೋದು. ಆದ್ರೆ ಅಲ್ಲಿರ್ತಕ್ಕಂಥ ಬಾಂಗ್ಲಾ ಹೆಣ್ಣು ಮಗಳು ಬಂದು, ನನ್ನ ಮಗ ಯಾವ್ದೋ ಒಂದೇನೋ ಓದ್ಕಂತ ನನಗೇನ್ ಅಗತ್ಯ ಇಲ್ಲ, ನಾನು ಗುಡಿಸ್ಲು ಮನೇಲಿ ಇದ್ದೀನಿ, ನನಗೆ ಮನೇನು ಚೆನ್ನಾಗಿರ್ಬೇಕು ಅಂತ ಏನಿಲ್ಲ, ನನಗೆ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇಲ್ಲ, ಆ ಒಮ್ಮಗ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬೇಕು, ಅದಕ್ಕೆ 8,000 ರಿಂದ 10,000 ಕೇಳ್ತಾಳೆ. ನಂಗೆ 3,000 ರಿಂದ 4,000 ಕೊಡಿ ಅಂತ ಕೇಳ್ತಾಳ. ಇವನಿಗೆ ಕಮ್ಮಿ ಬೇಕಲ್ಲ, ಅವಳನ್ ತಗೊಂಡ. ಈಗ ಯಾರ ಉದ್ಯೋಗವನ್ನ ಯಾರು ಕಿತ್ಕೊಂಡ್ರು? ಕರ್ನಾಟಕದವ್ರ ಉದ್ಯೋಗನ ಬಾಂಗ್ಲಾದವ್ರು ಕಿತ್ಕೊಂಡ್ರು. ನಾವಿಲ್ಲಿ ಕರ್ನಾಟಕದಲ್ಲಿ IT ಬಿಟಿ ಬೇಕು ಅಂತ ಯಾಕೆ ಕೇಳ್ತೀವಿ? ಯಾಕೆ ಹೊರ್ಗ್ನವ್ರು ಬಂದು ಇಲ್ಲಿ ನೆಲೆಸ್ಬೇಕು, ಇಲ್ಲಿ IT ಕಂಪನಿಗಳು ಬೇಕು ಅಂತ ಯಾಕೆ ಅಂತೀವಿ? ಕ್ಯಾಬ್ ಡ್ರೈವರ್ ನಮ್ಮರ್ ಆಗ್ತಾರೆ, ಜೊಮ್ಯಾಟೊ ಡ್ರೈವರ್ ನಮ್ಮವ್ರು ಆಗ್ತಾರೆ, ಹೌದು. ಮನೆ ಕೆಲ್ಸಕ್ಕೆ ನಮಗೆ ಕೆಲಸ ಸಿಗುತ್ತೆ, ಎಲ್ಲ ವರ್ಗದವ್ರಿಗೂ ಕೆಲಸ ಸಿಗುತ್ತೆ ಅಂತ ತಾನೆ. ಇವತ್ತು ಜೊಮ್ಯಾಟೊ ಡೆಲಿವರಿ ಬಾಯ್ಸ್ ಯಾರಾಗಿದ್ದಾರೆ? 80% ಹಿಂದಿ ಹಿಂದಿ ಹುಡುಗರು, ಮತ್ತೆ ತಮಿಳಿಯನ್ಸ್, ನನಗ್ ಗೊತ್ತಿರೋ ಪ್ರಕಾರ ತಮಿಳಿಯನ್ಸ್ ಇದ್ದಾರೆ. ನಾನ್ ಕೇಳ್ತಾ ಇರೋದು, ಕರ್ನಾಟಕದಲ್ಲಿ IT ಬಿಟಿ ತರೋದು ನಮಗೋಸ್ಕರ ತಾನೆ. ಹೌದು ಸರ್, ನಮ್ಗೋಸ್ಕರ. ಉದ್ಯೋಗ ಯಾರ ಹತ್ರ ಇದೆ? ಇಂಡಿಯವರು, ಔಟ್ ಆಫ್ ಸ್ಟೇಟ್ ಅವ್ರ ಹತ್ರ. ಪ್ರತಿ ಉದ್ಯಮವೂ ಕೂಡ ಅವರೇ ತಗೊಳ್ಳೋದಾದ್ರೆ, ಇಲ್ಲಿ IT ಬಿಟಿ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ನೇಣಾಕೊಂಡು ಸಾಲ ಮಾಡ್ಕೊಂಡು ಸಾವಿಗೆ ಅನುಭವಿಸ್ತಾ ಇದೀವಿ. ಇದನ್ನ ಪ್ರಶ್ನೆ ಮಾಡಿ ಅಂತಂದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳ್ತೀರಿ. ಇವತ್ತು ನಾನು ಕೇಳ್ತಾ ಇದ್ದೀನಿ,
ಹಾ ಕೇರಳದಿಂದ ಇಲ್ಲಿಗೆ ಬಂದು ಕ್ಯಾಬ್ ಓಡಿಸ್ತಾ ಇರೋರೆಲ್ಲ ಮುಸಲ್ಮಾನ್ರೆ, ಯಾಕೆ ಹಿಂದೂಗಳು ಬರ್ಲಿಲ್ಲ? ವೆಸ್ಟ್ ಬೆಂಗಾಲಿಂದ ಇಲ್ಲಿ ಬಂದು ಕ್ಯಾಬ್ ಓಡಿಸ್ತಾ ಇರೋರೆಲ್ಲ ಮುಸಲ್ಮಾನ್ರೆ, ಯಾಕೆ ಹಿಂದೂಗಳು ಬರ್ಲಿಲ್ಲ? ಅಸ್ಸಾಮಿಂದ ಹಾ ಇಲ್ಲಿ ಬಂದು ಕ್ಯಾಬ್ ಓಡಿಸ್ತಾ ಇರೋದೆಲ್ಲ ಮುಸಲ್ಮಾನ್ರೆ, ಯಾಕೆ ಹಿಂದೂಗಳು ಬರ್ಲಿಲ್ಲ? ಅಲ್ಲಿ ಹಿಂದೂಗಳಿಗೆ ಹಾ ಬದುಕಬಹುದಾದ್ರೆ ಇವ್ರು ಯಾಕೆ ಬದುಕಕ್ಕಾಗಲ್ಲ? ಯಾಕೆ ಅಂದ್ರೆ 5 8 ಮಕ್ಳು ಮಾಡ್ಕೊಳ್ತಾರೆ, ಇವರಿಗೆ ಹಾ ಅಪ್ಪ ಅಮ್ಮ ಅನ್ನೋ ಫೀಲಿಂಗ್ಸ್ ಇಲ್ಲ, ಹಾ ಸಂಸಾರ ಅನ್ನೋ ಫೀಲಿಂಗ್ಸ್ ಇಲ್ಲ, ಯಾವ್ದೇ ಕಲ್ಚರ್ ಇಲ್ಲ, ಎಲ್ಲೋ ಒಂದ್ ಹಾ ಕಡೆ ಜೀವನ ಮಾಡಿದ್ರಾಯ್ತು, ಮತ್ ನಾವ್ ಒಂದ್ 4 ಮಕ್ಳು ಮಾಡಿದ್ರಾಯ್ತು. ಹ್ಮ್ ಇದೇನಾ ಜೀವನ? ಈ ರೀತಿ ನನ್ ಸಂಸ್ಕಾರದಲ್ಲಿ ನಾವು ಬದುಕಿಲ್ಲ, ನಾವ್ ಓಕೆ ಯಾವ್ದೋ ಗುಡಿಸಲುಗಳಲ್ಲಿ ಬದುಕಿಲ್ಲ. ಈಗ ಹ್ಮ್ ಬಾಂಗ್ಲಾದಿಂದ ಬಂದಂತ ಬಾಂಗ್ಲಾ ವಲಸಿಗರಿಗೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಸಲ್ಮಾನರು ಕಾಂಪೌಂಡ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಹಾ ಹೇಗಿದು? ಇದನ್ ಪ್ರಶ್ನೆ ಮಾಡಿದ್ರೆ ಹಿಂದೂ ಮುಸ್ಲಿಮಾ? ಇಲ್ಲ ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್ ಒನ್. ನನಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ, ಬರೀ ಮಾಹಿತಿ ವಿಡಿಯೋಗಳು ಇಲ್ಲ, ನಾನ್ ನೋಡ್ತಿದ್ದೆ, ಹೇಳ್ತಿರೋದು ಬೇರೆಯವ್ರ ಅದೇ ಹತ್ರ ಹೇಳೋದು. ತಿಳ್ಕೊಂತಿದ್ದೆ. ಹಾ ಈಗ ಇನ್ನೂ ಒಂದ್ ಹೇಳ್ತೀನಿ ಕೇಳಿ. ಹಾ ನಿಮ್ಮ ಗಮನವನ್ನು ಮಾತ್ರ ನಾನು ಸೆಳೀತಾ ಇದೀನಿ, ನನಗೆ ಥರ್ಡ್ ಪಾರ್ಟಿಗಳ ಅಗತ್ಯ ಇಲ್ಲ. ಹಾ ಅಕಸ್ಮಾತ್ ಈ ಆಡಿಯೋ ಆಚೆಗೆ ಹಾಕಿದ್ರಿ ಅನ್ಕೊಳ್ಳಿ ನೀವು, ಅಥವಾ ಹಾ ನಾನ್ ಹಾಕ್ದೆ ಅನ್ಕೊಳ್ಳಿ, ಏನ್ ಹೇಳ್ತಾರ ಗೊತ್ತಾ? ಹಾ ಪುನೀತ್ ಕೆರೆಹಳ್ಳಿನೇ ಒಬ್ಬ ವ್ಯಕ್ತಿಗೆ ಹೇಳಿ ಫೋನ್ ಮಾಡು ಅಂತ ಹೇಳಿ ಇಷ್ಟೆಲ್ಲ ಹೇಳಿದಾನೆ, ಇದು ನಾಟಕ, ಇಟ್ ಇಸ್ ದ ಹಾ ಪ್ರೊಪಗಂಡ, ಹಾ ಇದೇ ಪ್ರೊಪಗಂಡ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇರೋದು. ಓಕೆ ಅವ್ರು ಓಕೆ ಹೇಳ್ತಾರೆ ಹಾ ಯಾಕೆಂತಂದ್ರೆ ಇದ್ರ ಮುಖಾಂತರ ನೂರಾರು ಜನ ಮತ್ತೆ ನಿಮ್ಮಂತೆ ನೂರಾರು ಜನರಿಗೆ ಇದು ಅವೇರ್ನೆಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಹಾ ಇದನ್ನೊಂದು ಪ್ರೊಪಗಂಡ ಅಂತ ಕರೀತಾರ್ರಿ. ಓಕೆ, ಇಲ್ಲ ಬೇಕಾದ್ರೆ ಪೋಸ್ಟ್ ಮಾಡಿ ಸರ್. ಈಗ ನನ್ನಂತವ್ರು ಬರೀ ಬಾವಿ ಒಳಗಿನ ಕಪ್ಪೆ ಆಗದ್ ಬೇಡ, ತಿಳ್ಕೊಂಡ್ಲಿ ಜನನೂ ಪೋಸ್ಟ್ ಮಾಡಿ. ನಾನೇ ಪರ್ಮಿಷನ್ ಕೊಡ್ತಿದ್ದೀನಿ, ಇದು ಯಾವ್ದೇ ತರ ಪ್ರೀ ಪ್ಲಾನ್ ಸ್ಕ್ರಿಪ್ಟೆಡ್ ಅಲ್ಲ. ಹೇಳಿ. ನಾನು ಯಾಕೆಂದ್ರೆ ಅನ್ಕೊತಿದೀನಿ, ನಿಮ್ ಹೆಸರೇನಂದ್ರಿ? ಸರ್ ಪೂರ್ಣ ಪ್ರಜ್ಞಾ ಅಂತ, ಶಿರಾ ತಾಲೂಕ್, ತುಮಕೂರು ಡಿಸ್ಟಿಕ್, ಕಳ್ಳಂಬೆಳ ಗ್ರಾಮ. ನಾನ್ ಹೇಳ್ತಾ ಇದೀನಿಲ್ಲ ಪೂರ್ಣ ಪ್ರಜ್ಞೆ ಅವ್ರೆ, ಇದನ್ನ ಹಾ ಏನ್ ಹೇಳ್ತಾರೆ ಅವ್ರು ಅಂದ್ರೆ ಇಟ್ಸ್ ಪ್ರೀ ಪ್ಲಾನ್ಡ್ ಅಂತಾರೆ. ಈಗ ನಾನ್ ನಿಮ್ಮನ್ ಕೇಳ್ತಾ ಇದೀನಿ, ಇಟ್ಸ್ ಎ ಪ್ರೀ ಪ್ಲಾನ್ಡ್. ನೋ ಸರ್. ಮತ್ತೆ ನನಗೆ 100 ಜನದ ಅಗತ್ಯ ಇಲ್ಲ, ನನಗೆ ನಿಮ್ಮೊಬ್ರು. ಹಾ ಈ ರೀತಿ ನನ್ ದೇಶ ಮುಂದುವರೆದ್ರೆ ಹಾ ಈಗ ಅಬ್ದುಲ್ ರಜಾಕ್ ಅಂತ ಒಬ್ಬ ಇದ್ದ, ಹಾ ಅದೇ ಸರ್, ಮೊನ್ನೆ ಯಾವ್ದೋ ಒಂದು ಅವನು ಗಲಾಟೆಯಲ್ಲಿ ನಾಯಿ ಅವನು ಕಲ್ಪ್ರಿಟ್ ಮಾಂಸವನ್ನ ತಗೋ ಬರ್ತಾ ಇದ್ದ. ಹಾ ಅಂದ್ರೆ ಎಲ್ಲಿಂದ ಹಾ ತರ್ತಾ ಇದ್ದ? ಸರ್ ರಾಜಸ್ಥಾನದಿಂದ ತರ್ತಾ ಇದ್ದ. ರಾಜಸ್ಥಾನಿಂದ. ಹಾ ನಾನು ಅದನ್ನ ಹಿಡಿಯೋವರೆಗೂ ಅವ್ನು ರಾಜಸ್ಥಾನದಿಂದ ಮಾಂಸ ತರ್ತೀನಿ ಅಂತ ಹೇಳ್ತಿರ್ಲಿಲ್ಲ, ಹಾ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ. ಹಾ ಅವ್ನ್ ಯಾಕೆ ಅದೇ ಸರ್, ಅವನು ಒಂದ್ಸರಿ ಮೆಜೆಸ್ಟಿಕ್ ಅಲ್ಲಿ ಇಟ್ಕೊಂಡು. ಹೌದೌದು, ಅದು ಪ್ಯೂರ್ ಹಾ ಬಿಸ್ನೆಸ್ ಒಂದು. ಹಾ ನಾನ್ ಹೇಳ್ತಾ ಇದ್ದೀನಿ, ಹ್ಮ್ ಒಂದು ಕುರಿಯನ್ನ ನೀವು ವೆಜ್ಜಾ ನಾನ್ ವೆಜ್ಜಾ? ಸರ್ ಎರಡು ತಿಂತೀನಿ, ವೆಜ್ ನಾನ್ ವೆಜ್ ಎರಡು ಓಕೆ, ತಿಂತೀನಿ ಸರ್. ನಾನ್ ಹಾ ವೆಜ್ ಯಾವಾಗ ಕಡ್ದು ಎಷ್ಟ್ ದಿನದಲ್ಲಿ ತಿಂದ್ರೆ ಚೆನ್ನಾಗಿರುತ್ತೆ? ಸರ್ ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲ ಅಂದ್ರೆ 2 ದಿನದಲ್ಲಿ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ಹಲೋ. ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು, ದೊಡ್ಡ ಹಾ ದೊಡ್ಡ ಕೇಳಿಸ್ತಾ ಇದೆಯಾ? ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಇವನು ಟೆಂಡರ್ ತಗೊಂತಾನೆ. ಹಾ ಅವನು ಕರ್ನಾಟಕದಲ್ಲಿ ಕುರಿ ಕೊಡೋದಕ್ಕೆ ಇಲ್ಲಿ ನಮ್ಮ ಒಕ್ಕಲಿಗ ಕಮ್ಯುನಿಟಿ ಇದೆ, ಹಾ ಮತ್ತು ನಮ್ಮ ಕುರುಬ ಕಮ್ಯುನಿಟಿಯವರು, ನಮ್ಮ ಹಿಂದೂಗಳು ಇಲ್ಲಿ ಏನ್ ಮಾಡ್ತಾರೆ, ಮಾಂಸದ ವ್ಯಾಪಾರವನ್ನ ಮಾಡ್ತಾರೆ. ಹಾ ಅವ್ರುಗಳಿಗೆ ಕುರಿ ವ್ಯಾಪಾರ ಮಾಡೋದ್ರ ಹತ್ರ ಇವ್ರು ತಗೊಂಡು ಅದನ್ನ ಹಾ ಇಲ್ಲಿ ಹೋಟೆಲ್ಗಳಿಗೆ ಹೋಲ್ಸೇಲ್ ಆಗಿ ಕೊಟ್ರೆ ನನ್ಗೇನ್ ಅಭ್ಯಂತರ ಇಲ್ಲ, ಹಾ ಕೊಡಿ, ಅವರು ಬದುಕ್ತಾರೆ. ಇವನೇನ್ ಮಾಡ್ತಾನೆ, ಹಾ ಇಲ್ಲಿ ಕುರಿ ಮಾಂಸವನ್ನ ಮತ್ತೆ ಇಲ್ಲಿ ವಿಚ್ಛಿನ್ನ ಮಾಂಸಗಳನ್ನ ತಗೊಳಲ್ಲ. ಹ್ಮ್ ಇವನೇನ್ ಮಾಡ್ತಾನೆ, ಇವನು ಇಲ್ಲಿ ಎಲ್ಲರ ಹತ್ರ ನಾನು ಕಮ್ಮಿ ಕೊಡ್ತೀನಿ ಅಂತ ಹಾ 550-600 ರೂಪಾಯಿ ಕೊಡ್ತೀನಿ ಅಂತ ಕಾಂಟ್ರಾಕ್ಟ್ ತಗೊಂತಾನೆ. ಹ್ಮ್ ನಮ್ಮ ಹಿಂದೂಗಳ ಹತ್ರ ಇದ್ದಿದ್ ಕಾಂಟ್ರಾಕ್ಟ್ ಎಲ್ಲ ಇವನ್ ಎತ್ಕೊಂತಾನೆ. ಹಾ ಇವನು ಹೋಗಿ ಮಾಂಸ ಎಲ್ಲಿಂದ ತರಿಸ್ತಾನೆ? ಮುಸ್ಲಿಮ್ಸ್ ಇಂದ ತರಿಸ್ತೇನೆ. ರಾಜಸ್ಥಾನಿಂದ ತರಿಸ್ತಾನೆ. ಹಾ ರಾಜಸ್ಥಾನದಿಂದ ಯಾಕೆ ತರಿಸ್ತಾನೆ? ಅಲ್ಲಿ ಮುಸಲ್ಮಾನರು ಇದ್ದಾರೆ, ಹಲಾಲ್ ಆಗಿರುತ್ತೆ ಅಲ್ಲ ಅನ್ನೋ ಅಲ್ಲ ಒಂದು. ಅಲ್ಲ 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 ಅಯ್ಯಪ್ಪ ಹೇಳಿದ್ದು ಸರ್, ಆತ ಅಲ್ಲ ಅಯ್ಯಪ್ಪನ ಅಲ್ಲ ವಿಡಿಯೋದಲ್ಲಿ. ಅಲ್ಲ ಅಲ್ಲ ಕೇಳಿಸ್ಕೊಳ್ಳಿ. ಹಾ ಹಾ ಅಲ್ಲಿ ಮಾರ್ವಾರಿ ತಳಿ ಅನ್ನೋ ಒಂದು ಹಾ ಕುರಿ ಬರುತ್ತೆ, ಹಾ ಮತ್ತೆ ಬೇರೆ ಬೇರೆ ಕುರಿ. ರಾಜಸ್ಥಾನದಲ್ಲಿ ಕುರಿಯನ್ನ ಉಣ್ಣೆಗಾಗಿ ಬಳಸ್ತಾರೆ, ಹಾ ಅಲ್ಲಿ ಕುರಿ ರೇಟ್ ಕಮ್ಮಿ ಸಿಗುತ್ತೆ. ಹಾ ಅಲ್ಲಿ ಅದನ್ನ ನೇರವಾಗಿ ತಗೋಬರಕ್ ಆಗಲ್ಲ ಇಲ್ಲಿಗೆ. ಹಾ ಕುರಿಯನ್ನ ನೇರವಾಗಿ ತಂದ್ರೆ ಅದು ವೆದರ್ಗೆ ಸತ್ತೋಗ್ಬಿಡುತ್ತವೆ. ಓಕೆ. ಹಾ ಹಾಗಾಗಿ ಏನ್ ಮಾಡ್ತಾನೆ, ಅಲ್ಲೇ ಕಟ್ ಮಾಡ್ತಾನೆ. ಹಾ ಅಲ್ಲಿ ಕಟ್ ಮಾಡಿ ಅದನ್ನ ಫ್ರೀಜ್ ಮಾಡೋದಕ್ಕೆ ಅವನಿಗೆ 1 ದಿನ ಬೇಕು, 24 ಗಂಟೆ ಬೇಕು ಅದನ್ನ ಕಟ್ ಮಾಡಿ ಪ್ಯಾಕ್ ಮಾಡಕ್ಕೆ. ಹಾ ಪ್ಯಾಕ್ ಮಾಡಿದ್ಮೇಲೆ ಅದನ್ನ ಐಸ್ ಕ್ಯೂಬ್ ಒಳಗೆ ತುಂಬ್ತಾನೆ. ಎಂತೆಂತದ್ದು ಯಾವ ವಾಟರ್ ಬಳಸ್ತಾನೆ ಐಸ್ ಕ್ಯೂಬಿಗೆ? ರಾಜಸ್ಥಾನದಲ್ಲಿ ನೀರಿಗೆ ತುಂಬಾ ಕಷ್ಟ ಇದೆ, ಬರ ಅಭಾವ ಇದೆ. ಅಭಾವ ಇದೆ. ಅವನೇನ್ ಮಾಡ್ತಾನೆ, ಅವನು ಹ್ಮ್ 3rd ಗ್ರೇಡ್ ಅಂದ್ರೆ ಬಳಸಲು ಯೋಗ್ಯ ಅಲ್ಲದ ನೀರನ್ನ ಐಸ್ ಕೆಟೆ ಮಾಡ್ತಾನೆ. ಹಾ ಆ ಐಸ್ ಕೆಟೆಗೆ ಈ ಮಾಂಸ ತುಂಬ್ತಾನೆ. ಬ್ಯಾಕ್ಟೀರಿಯಾಸ್ ಗಳು ಹೆವಿ ಆಗಿರುತ್ತೆ. ಹಾ ಅದನ್ನ ಟ್ರೈನ್ ನಲ್ಲಿ ಇಲ್ಲಿಗಲ್ ಆಗಿ ಫಿಶ್ ಅವು ಇವು ಅಂತ ಹೇಳಿ ಅಂಟಿಸಿ ಹಾ ಇಲ್ಲಿಗಲ್ ಆಗಿ ಅದನ್ನ ಇಲ್ಲಿಗೆ ತರ್ತಾನೆ. ಹಾ ತರ್ಬೇಕಾದ್ರೆ ಕಾಸ್ಟಿಂಗ್ ಬರುತ್ತೆ. ಆ ಕಾಸ್ಟಿಂಗ್ ಏನ್ ಮಾಡ್ತಾನೆ, ಇವನಿಗೆ ಕೀಮಾ ಅಂತ ಹೇಳಿ ಕೀಮಾ ಆರ್ಡರ್ ಇರುತ್ತೆ. ಹಾ 700 kg 800 kg 1000 kg ಕೀಮಾ ಆರ್ಡರ್ ಇರುತ್ತೆ ಒಂದೊಂದ್ ದಿವಸಕ್ಕೆ. ಡೈಲಿ ಮಾರ್ಕೆಟ್ ಇದು. ಹ್ಮ್ ಈ ಕೀಮಾ ಆರ್ಡರ್ ಅಲ್ಲಿ ಏನ್ ಮಾಡ್ತಾನೆ, ಒಂದು ಸ್ವಲ್ಪ
ಬೇರೆ ಮಾಂಸವನ್ನ ಎಳೆ ಕರುವಿನ ಮಾಂಸ ಮತ್ತು ನಾಯಿ ಮಾಂಸ ಏನು ಅವತ್ತು ಅವೈಲೇಬಲ್ ಸಿಗುತ್ತೆ ಅವನಿಗೆ, ಹ್ಮ್ ಒಂದು ಈ 300-400 ಕೆಜಿ ಎಳೆ ಹ್ಮ್ ಕರು ಸಿಗ್ತವೆ. ಹ್ಮ್ ಎಳೆ ಕರು ಮಾಂಸವನ್ನ ಕೀಮಾ ಮಾಡ್ತಾನೆ, ಅಥವಾ ಹ್ಮ್ ಹ್ಮ್ ಎಳೆ ಬೇರೆ ಯಾವ್ದಾದ್ರು ಬೇರೆ ಅಂದ್ರೆ ಕಮ್ಮಿಗೆ ಸಿಗುವಂತ ಮಾಂಸವನ್ನು ಮಿಕ್ಸ್ ಮಾಡ್ತಾನೆ. ಆಗೇನಾಗುತ್ತೆ, ಇವನಿಗೆ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ. ಹಾ ಅಂದ್ರೆ ಈಗ ಒಂದು 100 ರೂಪಾಯಿಗೆ 1 ಕೆಜಿ ಸಿಕ್ತು ಅನ್ಕೊಳ್ಳಿ ಎಳೆ ಕರು. ಈಗ ಹ್ಮ್ ನೀವು ಈ ಗಂಡ್ ಕರು ಅಂತ ಮಾರ್ತಾರಲ್ಲ, ಆ ಕರು ಆಗಿರ್ಬಹುದು ಅಥವಾ ಹಾ ನಾಯಿಗಳಾಗಿರ್ಬಹುದು, ಹಾ ಇವನ್ ಏನ್ ಮಾಡ್ತಾನೆ ತುಂಬಾ ಕಮ್ಮಿಗೆ ಕಟ್ ಸಿಗುತ್ತೆ. ಅದನ್ನ ಇವನ್ ಏನ್ ಮಾಡ್ತಾನೆ, ಪ್ರೊಸೆಸಿಂಗ್ ಚಾರ್ಜ್ ಒಂದು 100 ರೂಪಾಯಿ ಬೀಳುತ್ತೆ. ಹಾ ಈಗ ಒಂದು 500 ಕೆಜಿ ಅಂತ ಅಂದ್ರೆ ಹಾ 400 ರೂಪಾಯಿ 1 ಕೆಜಿ ಉಳಿದ್ರೆ ದುಡ್ಡೆಷ್ಟು ಉಳಿತು, ಅಷ್ಟು ದುಡ್ಡನ್ನ ಇವನ್ ಏನ್ ಮಾಡ್ತಾನೆ, ಹಾ ಟ್ರಾನ್ಸ್ಪೋರ್ಟಿಗೆ ಬಳಸ್ತಾನೆ. ಹಾ ಹಾ ಆಗ ಇವನಿಗೆ ಬೆಂಗಳೂರಿಗೆ ಬಂದು ಈ ಮಾಂಸ ಕಮ್ಮಿ ರೇಟ್ ನಲ್ಲಿ ಬಂದ್ ಬೀಳುತ್ತೆ. ಹ್ಮ್ ಇದನ್ನ ಇಲ್ಲಿ ರಸೋಲ್ ಮಾರ್ಕೆಟ್ ನಲ್ಲಿ ವಿನಿಗರ್ ಹಾಕಿ ಚೆನ್ನಾಗಿ ತೊಳೆದು ಫ್ರೆಶ್ ಮೀಟ್ ಅಂತ ಹೇಳಿ ಮತ್ತೆ ವಾಪಸ್ ಮಾರ್ತಾನೆ. ಹಾ ಈ ದಂಧೆಗೆ ಇವನಿಗೆ ಪ್ರತಿ ದಿನ ಸಿಗುವ ಹಣ ಹಾ ಹತ್ತತ್ರ 2.5-3 ಲಕ್ಷ ಹಣ ಇವನು ಪ್ರಾಫಿಟ್ ಮಾಡ್ತಾನೆ. ಹ್ಮ್ ಯಾರ ಎದೆ ಮೇಲೆ ಹೊಡೆದಿದ್ದು? ಕನ್ನಡಿಗರ ಎದೆ ಮೇಲೆ ಹೊಡೆದಿದ್ದು. ಹ್ಮ್ ಯಾರ ಸರ್, ಈಗ ಎದೆ ಮೇಲೆ ನೀವು ಹೊಡೆದಿದ್ದು? ಹಸುಮಾಂಸನ ಸೇವಿಸಲ್ವಲ್ಲ ಸರ್? ಯಾವ ತರ ಐಡೆಂಟಿಫೈ ಮಾಡ್ತೀರಾ ಸರ್? ಇದು ಅಲ್ಲ ಕುರಿದು, ಇದು ಅಲ್ಲ ಮೇಕೆದು, ಒಂದ್ ನಿಮಿಷ, ಹಸುದು? ಟಾಪಿಕ್ ಹಾ ಡೈವರ್ಟ್ ಆಗತ್ತೆ. ಹಲೋ. ಇದನ್ನ ಅಲ್ಲ, ಟಾಪಿಕ್ ಡೈವರ್ಟ್ ಆಗೋದ್ ಬೇಡ. ಕೇಳಿಸ್ತಾ ಇದೆಯಾ? ಓಕೆ, ಈಗ ಕೇಳಿಸ್ತಿದೆ ಸರ್. ನಾವೀಗ ಏನ್ ಮಾಡ್ತೀವಿ, ಅವನ ಹ್ಮ್ ಆ ದಂಧೆಯನ್ನ ತಡೆದ್ ನಿಲ್ಲಿಸ್ತೀವಿ. ಹ್ಮ್ ತಡೆದ್ ನಿಲ್ಲಿಸಿದಾಗ ಅವನ್ ಏನ್ ಮಾಡ್ತಾನೆ, ಅವನೇನ್ ಆ ಮಾಡ್ತಾನೆ? ದಂಧೆ ಬಗ್ಗೆ ಮಾಹಿತಿ ಕೊಡಲ್ಲ. ಹಾ ಪುನೀತ್ ಕೆರೆಹಳ್ಳಿ ಅಂತವನು, ಪುನೀತ್ ಕೆರೆಹಳ್ಳಿ ಇಂತವನು, ಇವನು ದಂಧೆ ಮಾಡ್ತಿದ್ದವನು, ಇವನು ಪಿಂಪು, ಇವನು ಹಿಂದೂ ಮುಸ್ಲಿಂ ಮಾಡ್ತಾವನೆ. ಯಾಕೆ ಹಿಂದೂ ಮುಸ್ಲಿಂ ಅಂತ ಹೇಳ್ತಾನೆ? ಅದೇ ಮನುಷ್ಯರು ಈಗ ನಮ್ ತರದವರೆಲ್ಲ ಡೈವರ್ಟ್ ಆಗಿ ನಿಮ್ಮ ಮೇಲೆ ನಿನ್ನನ್ನ ಆಗ್ಬೇಕಲ್ಲ. ಕವರ್ ಮಾಡ್ಕೋಬೇಕು. ನಿನ್ನ ಕಲ್ಪ್ರೇಟ್, ನೀನ್ ಎಷ್ಟು ದಂಧೆ ಮಾಡ್ತಿದ್ಯಲ್ಲ, ಹ್ಮ್ ನೀನ್ ಎಷ್ಟು ಇಲ್ಲಿ ಮೋಸ ಮಾಡ್ತಿದ್ಯಲ್ಲ, ಅದನ್ನ ಮುಸಲ್ಮಾನರು ತಿಂತಾರೆ, ಹಿಂದೂಗಳು ತಿಂತಾರೆ, ಬೋತ್, ಯಾರೋ ಒಬ್ರು ತಿನ್ನೋದಿಲ್ಲ. ಹ್ಮ್ ಇದನ್ನ ನೀನು ಮುಚ್ಚಿಡ್ಕೊಳಕ್ಕೆ ನನ್ನನ್ನು ಹಿಂದೂ ಮುಸ್ಲಿಂ ಅಂತ ತೋರಿಸ್ತೀಯ. ಹಾ ಹೌದು ಸರ್, ಅಲ್ಲಿ ಜಾತಿ ಬರುತ್ತೆ. ಹಾ ಯಾಕೆ ಅಂತ ಅಂದ್ರೆ ಜನ ಡೈವರ್ಟ್ ಆಗ್ತಾರಾಗ. ಹೌದು. ಬಿಕಾಸ್ ನಾನು ಕಟ್ಟರ್ ಹಿಂದೂ, ಹಾ ನಾನು ಮುಸಲ್ಮಾನರ ದ್ವೇಷಿ ಅಲ್ಲ, ನಾನು ಹಿಂದೂ ಆಗಿ ಬದುಕ್ತೀನಿ. ಹೇಗೆ ಹ್ಮ್ ಹಿಂದೂ ಆಗಿ ಬದುಕ್ತೀನಿ ಅಂದ್ರೆ, ಹಾ ನನ್ನ ಭಾವನೆಗಳಿಗೆ ಧಕ್ಕೆ ಆದ್ರೆ ನಾನು ಹ್ಮ್ ಇಮಿಡಿಯೇಟ್ ರಿಯಾಕ್ಟ್ ಆಗ್ತೀನಿ. ಹಾ ನನಗೆ ಸ್ವಾಭಿಮಾನ ಇದೆ, ನಾನು ನಿನ್ ಕಾಲಡಿ ಬಂದು ಬೀಳೋನಲ್ಲ. ಹಾ ನನಗೆ ಸ್ವಾಭಿಮಾನ ಇದೆ, ನಿನ್ನ ಹತ್ರ ಒಂದು ಕಾಫಿ ಕುಡಿಯೋನಲ್ಲ ನಾನು. ಹಾ ಹಂಗಾಗಿ ನಾವು ಇದನ್ನ ಹೋರಾಟಕ್ಕೆ ಇಳಿದಾಗ್ಲೆಲ್ಲ ಕೂಡ ಹಾ ಅದನ್ನ ಸಮಾಜದ ಮುಂದೆ ಇವ್ರ ದಂಧೆನ ಮುಚ್ಕೊಳ್ಳೋಕೋಸ್ಕರ ಇನ್ನು ಹಾ ಅಲ್ಲ, ಮುಸಲ್ಮಾನರು ಈ ರಾಜ್ಯದ, ಈ ಕನ್ನಡದ ರೈತರಿಗೆ, ಹಿಂದೂ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ನಾನು ತೋರಿಸಿದ್ದು. ಇವತ್ತಿಗೂ ಕೂಡ 4,500 ಸಾವಿರ ಮಾಂಸ, 4 ರಿಂದ 5 ಟನ್ ಮಾಂಸ ನಿತ್ಯ ಟ್ರೈನ್ ಅಲ್ಲಿ ಬರ್ತಾ ಇದೆಯಲ್ಲ. ಇಲ್ಲಿ ಕುರಿ ಸಾಕೋರು ಲಾಸ್ ಅಲ್ಲಿ ಇದೀವಿ, ಫಾರ್ಮ್ ಹೌಸ್ ಮಾಡಿದ್ವಿ, ಲಾಸ್ ಆದ್ವಿ ಅಂತ ಹೇಳ್ತಾರಲ್ಲ. ಯಾಕೆ ಲಾಸ್ ಆದ್ರು? ಯಾಕೆಂದ್ರೆ ಬೇರೆ ದೇಶದಿಂದ ಅಲ್ಲ, ಬೇರೆ ರಾಜ್ಯದಿಂದ, ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಯಾಕೆ ಬರ್ಬೇಕು ಮಾಂಸ? ಇವರಿಗೆ ಅದೇ ರಾಜಸ್ಥಾನಿ ಒಬ್ಬ ಬಂದು ಇಲ್ಲಿ ಪೇಡ ಮಾರಿದ್ರೆ, ಸಾರಿ ಕಚೋರಿ ಮಾಡಿದ್ರೆ ಪ್ರಾಬ್ಲಮ್. ಯಾಕೆ? ಇವ್ರ ಸಮೋಸನೇ ತಿನ್ಬೇಕು ನಾವು. ರಾಜಸ್ಥಾನಿ ಒಬ್ಬ ಇಲ್ಲಿ ಬಂದು ಅವನು ಅಂಗಡಿ ಹಾಕೊಂಡ್ರೆ ಇವರು ಹಿಂದಿ ಅಂತ ಎದುರಿಸ್ತಾರೆ ನಮಗೆ. ಅವನನ್ನ ನಮ್ಮನ್ನು ವಿರೋಧ ಕಟ್ಟಿಸ್ತಾರೆ. ಅದೇ ರಾಜಸ್ಥಾನದಿಂದ ಇವನ್ ಕುರಿ ಮಾಂಸ ಇಲ್ಲಿಗೆ ತರಿಸ್ಕೋಬಹುದು. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ನೀನ್ ತರಿಸ್ಕೊಳ್ಳೋದ್ರಿಂದ ನಾನ್ ಯಾವಾಗ ತರಿಸ್ಕೊ, ನೀನು ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ತರಿಸ್ಕೊ. ಹೌದು ಸರ್. ಇಲ್ಲಿ ಸಿಗಲ್ವಾ ಕುರಿ ಮಾಂಸ? ಸಿಗುತ್ತೆ. ನಿನ್ ಕೈಲಿ ಆಗಲ್ವಾ? ಬಿಟ್ಟೋಗು, ನಾವು ಕೊಡ್ತೀವಿ. ಅಲ್ಲ, ಈಗ ನಾನ್ ಹೇಳೋದು, ಅವನಿಗೆ ಮಾಂಸ ಸಿಗ್ಲೇ ಇಲ್ಲ, ಆಲ್ಬೇಕು ಅವನಿಗೋ ಅಥವಾ ಎಂಪೈರ್ ಹೋಟ್ಲಲ್ಗೋ ಮಾಂಸ ಸಿಕ್ಲೇ ಇಲ್ಲ ಅಂದ್ರೆ ನಾನ್ ಕೊಡೋ ರೇಟಿಗೆ ತಗಂತಾನೆ. ಆದ್ರೆ ನೀನ್ ಎಲ್ಲಿಂದನೋ ತಂದು ಕೊಡ್ತಾ ಇದೀಯ, ಅವನಿಗೆ ಯಾಕೆ ತಂದು ಕೊಡ್ತೀಯಾ? ನಾವಿಲ್ಲಿ ಎಂಪೈರ್ ಓಪನ್ ಮಾಡಕ್ ಬಿಟ್ಟಿದ್ದು, ಇಲ್ಲಿ ಆಲ್ಬೇಕು ಓಪನ್ ಮಾಡಕ್ ಬಿಟ್ಟಿದ್ದು ನಮಗ್ ಬಿಸ್ನೆಸ್ ಆಗುತ್ತೆ, ನಾವು ಕನ್ನಡಿಗರು ಬದುಕ್ತಿವಿ ಅಂತ. ಆದ್ರೆ ನೀನ್ ಮತ್ತೆ ಅವ್ರನ್ನ ತಗೊಬಂದ್ ಹಾಕೊಂಡಲ್ಲ. ಇಲ್ಲಿ ಎಲ್ಲ ಹಾಗೆ ಮಾಡ್ತಾ ಇರೋದು. ಫ್ಲಿಪ್ಕಾರ್ಟ್, ಅಮೆಜಾನ್ ಬಿಸ್ನೆಸ್ ಬಗ್ಗೆ ನಾನು ಹೇಳ್ತೀನಿ. ಮುಸಲ್ಮಾನರು ಯಾವ ಮಟ್ಟಕ್ಕೆ ಈ ಸೆಕೆಂಡ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ನನ್ ದೇಶ ಕುಲ್ಗೆಟ್ ಹೋಗಿದೆ. ಎಲ್ಲಾ ಇಲ್ಲಿ ಎಕ್ಸ್ಪೈರಿ ಆಗಿದ್ ಪ್ರಾಡಕ್ಟ್ ಗಳನ್ನೆಲ್ಲ ತಗೊಂಡೋಗಿ ಶಫಲ್ ಮಾಡ್ತಾರೆ. ಅದನ್ನ ಈಗ ಟೊಮೊಟೊ ಕಿಸಾನ್ ಯಾವ್ದೋ ಬರುತ್ತೆ, ಟೊಮೊಟೊ ಸಾಸು, ಇವು ಅವು ಎಕ್ಸ್ಪೈರಿ ಆಗಿರ್ತವೆ.
ಹಾ ಅದನ್ನ ವೇಸ್ಟೇಜ್ ನ ಕಲೆಕ್ಟ್ ಮಾಡ್ಕೊಳ್ಳೋ ಟೆಂಡರ್ ಇವರೇ ತಗೊಂಡಿರ್ತಾರೆ. ಅದನ್ನ ತಗೊಂಡೋಗಿ ಒಂದು ಗೋಡನ್ಗೆ ಹಾಕೊಂಡು ಆ ಪ್ಯಾಕೆಟ್ ಇಂದ ಬೇರೆ ಪ್ಯಾಕೆಟ್ ಹಾಕಿ ಮಾರ್ತಾರೆ. ಸೆಕೆಂಡ್ ಬಿಸ್ನೆಸ್. ಹಾ ಎಲ್ಲಾ ಹಾಲು ಮೊಸರು ಎಕ್ಸ್ಪೈರಿ ಆಗಿದ್ನೆಲ್ಲ ತಗೊಂಡೋಗ್ತಾರೆ. ಹಾ ಅದನ್ನ ಅಲ್ಲಿ ರೀಶಫಲ್ ಮಾಡ್ತಾರೆ. ಅದನ್ನ ಬೇರೆ ತರ ಮಾರ್ತಾರೆ. ಓಕೆ. ಅದು ಅಧ್ವಾನ ಆಗೋಗಿದೆ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಕ್ ಹೋದಾಗ ಹಿಂದೂ ಮುಸ್ಲಿಂ ಅನ್ನು ಕೋಟ್ ಹಾಕ್ತಾರೆ ಅಷ್ಟೇ. ನಾನ್ ಹೇಳೋದು ಹಿಂದೂ ಹಾ ಮುಸಲ್ಮಾನ್ ಕೋಟಿಂಗ್ ನಮಗ್ ಬೇಡ. ನಾವು ಕೇಳ್ತಾ ಇರೋದು ಜಮೀರ್ಗ್ ನಾವ್ ಯಾಕೆ ಬೈದ್ವಿ, ರೀಸನ್. ಹಾ ಅವ್ನು ಮಾತಾಡ್ಲಿಲ್ಲ ಅಂದ್ರೆ ನಾವ್ ಬೈಯಲ್ಲ. ಹಾ ನೀನ್ ಮಾತಾಡಿದ್ರೆ ನಾವು ಪ್ರೊವೋಕಿಂಗ್ ಆಗಿ ಬೈತೀವಿ. ಹೌದು. ಇಲ್ಲ ಅಂದ್ರೆ ನಮ್ಗೆ ಅಗತ್ಯ ಇಲ್ಲ. ನೀನ್ ಮೊದಲು ಕಂಟ್ರೋಲ್ ಅಲ್ಲಿರು. ಹೌದು ನೀನ್ ಬಾಯಿ ತಪ್ಪ ಮಾತಾಡಿದ್ರೆ ಕೇಳಿಸ್ಕೊಳಕ್ ಇಲ್ಲಿ ಯಾವನು ಪುರ್ಸೊತ್ತಾಗಿರಲ್ಲ, ಪೇಶನ್ಸ್ ಇರಲ್ಲ. ಪೇಶನ್ಸ್ ನಮಗಿಲ್ಲ. ಯಾಕೆಂದ್ರೆ ನೀನ್ ನನ್ನ ಮನೇಲಿ ನಿಂತ್ಕೊಂಡು ನನ್ ತಾಯಿಗೆ ಬೈತಾ ಇರೋದು. ಹಾ ಪೇಶನ್ಸ್ ನನಗಿಲ್ಲ. ನೀನ್ ಹೌದು. ಇಲ್ಲಿಗ್ ಬಂದ್ ನಿಂತ್ಕೊಂಡ್ ಮಾತಾಡ್ಬೇಕಾದ್ರೆ ನಿನಗ್ ಗೊತ್ತಿರ್ಬೇಕು ನಾನು ಎಲ್ಲಿ ನಿಂತ್ ಮಾತಾಡ್ತಾ ಇದೀನಿ ಅಂತ. ಹಾ ಆಮೇಲೆ ಇದು ರಾಜಕೀಯ. ಇನ್ನೊಂದ್ ಕಡೆ ಏನು ಅಂದ್ರೆ ನಮ್ಮ ಹಿಂದೂಗಳು ಒಂದ್ ಕಡೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತ ಚಲ್ಲಾಪಿಲ್ಲಿ ಆಗಿದ್ದಾರೆ. ಹೌದು. ಅವ್ರು ಯಾವತ್ತೂ ಚಲ್ಲಾಪಿಲ್ಲಿ ಆಗಿಲ್ಲ. ಹಾ ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಅವ್ರು ಸರ್, ಕಾಂಗ್ರೆಸ್ ಇನ್ನೊಂದು ನಮ್ಮ ಮುಸಲ್ಮಾನ್ ಹೆಣ್ಮಕ್ಳುಗಳು ನೋಡಿ ಸರ್, ಮೈ ತುಂಬಾ ಬಟ್ಟೆ ಹಾಕ್ತಾರೆ, ಬುರ್ಗ ಹಾಕ್ತಾರೆ, ಅದರಿಂದ ಅತ್ಯಾಚಾರಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ನಮ್ಮ ಹೆಣ್ಮಕ್ಳುಗಳು ನಿಮ್ ತರದಾರೆ ಎಲ್ಲ ಅವೇರ್ನೆಸ್ ತುಂಬಬೇಕಲ್ವಾ ಸರ್ ಆ ತರ? ನಾನ್ ಹೇಳೋದೇನಂದ್ರೆ ಹಾ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೀವಿ. ನೀವು ನೋಡುವವರ ದೃಷ್ಟಿ ಸರಿಯಾಗಿರ್ಲಿ. ಆಮೇಲೆ ಅತ್ಯಾಚಾರ ಆಗೋದು ಯಾವಾಗ? ನಿನ್ನಲ್ಲಿ ಧರ್ಮ ಇಲ್ಲದೆ ಇದ್ದಾಗ. ಹಾ ಎದುರುಗಡೆಯಳು ಸಂಸ್ಕಾರವಾಗಿಲ್ಲ ಅನ್ನೋದ್ರ ಮೇಲೆಲ್ಲ ಅತ್ಯಾಚಾರ ಆಗೋದು. ಹಾ ಆಕೆ ಬೆತ್ತಲೆಯೇ ಬಂದರು ಹಾ ನೀನು ಧರ್ಮವಂತನಾದ್ರೆ ಕಣ್ಣು ಮುಚ್ಕೊಳ್ತೀಯ. ಹಾ ಆಕೆ ಬಟ್ಟೆ ಹಾಕಿಕೊಂಡು ಬಂದ್ರು ನೀನು ಕಾಮಿ ಆದ್ರೆ ಬಟ್ಟೆ ಬಿಚ್ತೀಯ. ಹೌದು. ಹಾಗಾಗಿ ಸರಿ ಹೋಗ್ಬೇಕಾಗಿರೋದು ನಾವುಗಳು, ಹಾ ಎದುರುಗಡೆ ಇರೋರಲ್ಲ. ಹಂಗಿದ್ರೆ ಅವರು ಉಡುಗೆ ತೊಡುಗೆ ಬಗ್ಗೆ ನಿಮ್ದೇನ್ ಅಭ್ಯಂತರ ಇಲ್ಲ? ನಾನು ಯಾವತ್ತು ಯಾರ ಉಡುಗೆ ತೊಡುಗೆಗಳ ಬಗ್ಗೆನೂ ಮಾತಾಡೋದಿಲ್ಲ. ಅದು ಅವ್ರವ್ರ ಮನೆಯಲ್ಲಿ ಅವ್ರವ್ರು ಕಲ್ಸೋ ಸಂಸ್ಕಾರ. ಹಾ ಅದು ತಂದೆ ತಾಯಿ ಕಲಿಸ್ಬೇಕಾಗಿರೋ ಸಂಸ್ಕಾರ. ಪುನೀತ್ ಕೆರಳಿಸ್ ಕಲ್ಸೋ ಸಂಸ್ಕಾರವಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನೋ ಕಮೆಂಟ್ಸ್. ಹಾ ಹಾಗಾಗಿ ಹಂಗಂತ ಸೀರೆ ಉಟ್ಟೋರೆಲ್ಲರೂ ಸುರಕ್ಷಿತವಾಗಿದಾರಾ? ಅಲ್ಲ, ಆದ್ರೂ ಸರ್ ಕಂಪೇರ್ ಟು ಮುಸ್ಲಿಮ್ಸ್ ಹಿಂದೂಗೂ ನೋಡ್ಕೊಂಡು. ನಾನ್ ಹೇಳೋದೇನಂದ್ರೆ ಹಾ ಮುಸಲ್ಮಾನ್ ಹೆಣ್ಣು ಮಕ್ಕಳು ಅವರ ಧರ್ಮವನ್ನ ಅನುಸರಿಸ್ತಿದ್ದಾರೆ. ಹಾ ಅವ್ರಿಗೆ ಕಷ್ಟ ಆದ್ರೂ ಪಾಲಿಸ್ತಿದ್ದಾರೆ. ಒಂದ್ ಹೌದು. ಕಡೆ ಆದ್ರೆ ಇನ್ನೊಂದು ಕಡೆ ಅದು ಒತ್ತಡವೂ ಕೂಡ ಅವರಿಗೆ. ಹಾ ಅವ್ರ ಮನೇಲಿ ಬಿಡಲ್ಲ ಅಷ್ಟು ಸುಲಭವಾಗಿ. ಅಷ್ಟು ಒತ್ತಡದ ಬದುಕಲ್ಲ. ಈ ಬಿಸಿಲು ಒಳಗೆ, ಆ ಸೆಕೆ ಒಳಗಡೆ, ಆ ಕಪ್ಪು ಬಟ್ಟೆಯನ್ನು ಮೈ ತುಂಬಾ ಹಾಕೋಬೇಕು ಅಂತ ಅಂದ್ರೆ ನಮಗೆ ಯಾಕ್ರಿ? ನಮ್ಮ ಹೆಣ್ಣು ಮಕ್ಳಿಗೆ ಯಾಕ್ರಿ ಆ ಕರ್ಮ? ಹಾ ಅವ್ರು ಚೆನ್ನಾಗ್ ಬದುಕ್ಲಿ, ಚೆನ್ನಾಗಿರ್ಲಿ ಬಿಡಿ. ಓಕೆ ಸರ್, ಆಯ್ತು. ಅವ್ರು ಮಾಲ್ ಹೋಗ್ತಾರೋ ಹೋಗ್ಲಿ. ಅವ್ರ ಪರಪುರುಷನ ಜೊತೆ ಮಾತಾಡಬಾರ್ದು. ನಮ್ಮಲ್ಲಿ ಹಂಗಿಲ್ಲ. ಅಣ್ಣ ತಮ್ಮ ಅನ್ಕೊಂಡು ಯಾರ ಜೊತೆನಾದ್ರು ಮಾತಾಡ್ಕೊಂಡು ಬಾರಪ್ಪ, ನೀನ್ ಫಿಲಮ್ಗೆ ಹೋಗ್ತೀಯ, ಕಾಲೇಜಲ್ಲಿ ನಿನ್ ಹುಡುಗರು ಇರ್ತಾರೆ, ಬಾಯ್ ಫ್ರೆಂಡ್ಸ್ ಇರ್ತಾರೆ, ಆರಾಮಾಗಿ ಹೋಗ್ಬಾ. ಆದ್ರೆ ದೇಹವನ್ನ ಮತ್ತೊಬ್ಬನಿಗೆ ಕೊಡುವಷ್ಟು ಮೂರ್ಖಳಾಗಬೇಡ ಅಷ್ಟೇ. ಹಾ ಓಕೆ, ಅಷ್ಟೇ. ಇದು ಈ ಪಾಯಿಂಟ್ ಬೇಕಾಯ್ತು ಸರ್. ಮತ್ತೊಬ್ಬನಿಗೆ ದೇಹ ಕೊಡುವಷ್ಟು ವಿಶ್ವಾಸ ಬೇಡ. ಹಾ ಮನಸ್ಸು ಕೊಡೋದು ತಪ್ಪೇನಿಲ್ಲ, ಪ್ರೀತಿಸೋದು ತಪ್ಪೇನಿಲ್ಲ. ಹಾ ಆದ್ರೆ ದೇಹ ಕೊಡ್ಬೇಕಾದ್ರೆ ಆ ದೇಹ ನಿಂದಲ್ಲ, ತಂದೆ ತಾಯಿದು ಅನ್ನೋದು ನೆನ್ಪಿರ್ಲಿ. ಹೌದೌದು ಸರ್. ಅಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು. ನಾನ್ ಹೇಳೋದು ಆ ಮುಸಲ್ಮಾನರು ಅವರ ಹೆಣ್ಣು ಮಕ್ಕಳನ್ನ ಇಟ್ಟಷ್ಟು ರಿಸ್ಟ್ರಿಕ್ಷನ್ಸ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಇಡೋದು ಬೇಕಾಗಿಲ್ಲ. ನಾವು ಸ್ವಾತಂತ್ರ್ಯವನ್ನ ಯಾವತ್ತೋ ಕೊಟ್ಟಿದ್ದೀವಿ. ಅಕ್ಕ ಮಹಾದೇವಿಯಿಂದ ಹಿಡಿದು ಇಲ್ಲಿವರೆಗೂ ಶರಣರು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬಂದಿದ್ದಾರೆ. ನಮ್ಮಲ್ಲಿ ಆ ರೀತಿ ಇಲ್ಲ. ನಮ್ಮಲ್ಲಿ ಆ ಪರಂಪರೆ ಬರೋದು ಬೇಡ. ತುಂಬಾ ರಿಸ್ಟ್ರಿಕ್ಷನ್ ಅಲ್ಲಿ ಹೆಣ್ಮಕ್ಳನ್ನ ಇಡೋದು. ಆಗ್ಲಿ, ಸಿಗೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಸರ್, ಊಟ ಆಯ್ತಾ ಸರ್? ಇನ್ನೂ ಇಲ್ಲ, ಮಾಡ್ಬೇಕು. ನೀವು ನನ್ನ ಟೈಮ್ ಇತ್ತು ತಗೊಂಡ್ರಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಒಂದು ಕ್ಲಾರಿಟಿಗೋಸ್ಕರ ಕಾಲ್ ಮಾಡಿದೆ. ಮಾತುಗಳಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಸರ್. ಓಕೆ, ಜೈ ಶ್ರೀರಾಮ್. ಯಾವ್ದಾದ್ರು ಶಿರಾ ಕಡೆ ಬಂದಾಗ ಸಿಗೋಣ ಹೇಳಿ ಸರ್, ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ಓಕೆ. ಏನ್ ಮಾಡ್ಕೊಂಡಿದ್ದೀರಿ ನೀವು? ಸರ್, ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಏನ್ ಬಿಸ್ನೆಸ್? ಸರ್, ಸ್ಕ್ರಾಪ್ ಬಿಸ್ನೆಸ್. ಓಹೋ, ಒಳ್ಳೆ ಬಿಸ್ನೆಸ್ ಮಾಡಿ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್.